ವೆಲ್ಕಮ್ ಟು ಶ್ರೀನಿವಾಸ ಐಸ್ ಅಕಾಡೆಮಿ. ಸೊ ನಾನು ಸ್ವಪ್ನಿಲು. ನಾನು ಇವಾಗಿಂದ ನಾವು ಶ್ರೀನಿವಾಸ ಐಸ್ ಅಕಾಡೆಮಿಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಮ್ಮೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೀಸ್ನಿಂಗ್, GK, GS, ಕರೆಂಟ್ ಅಫೇರ್ಸ್ ಮತ್ತು ಇಂಗ್ಲೀಷ್ ಜೊತೆ ಕಾಂಟಿಸ್ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ನಾವು ಭಾಳ ಜನ ಇದ್ದಾರೆ, ಕೆಲವೊಬ್ಬರಿಗೆ ಕ್ಲಾಸಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಓಕೆನಾ? ಕೆಲವರು ಭಾಳ ಗರೀಬರಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಶ್ರೀನಿವಾಸ ಐಸ್ ಅಕಾಡೆಮಿಯಿಂದ ನಾವು ಫ್ರೀಯಾಗಿ ಕ್ಲಾಸಸ್ನ ಕೊಡ್ತಾಯಿದ್ದೀವಿ ನಿಮಗೆ. ಇಲ್ಲಿ ನೀವು ಯೂಟ್ಯೂಬಲ್ಲಿ ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನಿಮಗೆ ಕಂಪ್ಲೀಟ್ ಬೇಸಿಕ್ ಟು 0 to ಹೀರೋವರೆಗೆ ಜರ್ನಿವರೆಗೆ ನಾನು ಸ್ವಪ್ನಿಲ್ ನಿಮ್ಮ ಜೊತೆ ಇರ್ತೀವಿ. ಓಕೆನಾ? ಸೊ ಇಲ್ಲಿ ನಿಮಗೆ ಎಲ್ಲ ಎಕ್ಸಾಮ್ ಅಪ್ರೋಚಸ್ಸು, ಟ್ರಿಕ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು, ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಥರ ಕ್ವಶನ್ ಕೇಳ್ತಿದ್ದಾರೆ ಆ ಕ್ವಶನ್ಸ್ನ ನಾವು ಇಲ್ಲಿ ನಿಮಗೆ ಸಾಲ್ವ್ ಮಾಡಿಸ್ತೀವಿ. ಅದನ್ನು ಅಪ್ರೋಚ್ ಕೂಡ ನೀವು ಕಲಿಸ್ತೀವಿ. ನೀವು ಹೇಗೆ ಎಕ್ಸಾಮಲ್ಲಿ ಬೇಗ ನಿಮ್ಮ ಟೈಮ್ ಉಳಿಸ್ಕೊಂಡು ಈ ಕ್ವಶನ್ನ ಬೇಗ ಸಾಲ್ವ್ ಮಾಡ್ಬೋದು. ಕೆಲವೊಂದು ಕ್ವಶನ್ ವಿತೌಟ್ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡೋದು ನೀವು. ಇದೆಲ್ಲ ನಾವು ನಿಮಗೆ ಕಲಿಸ್ಕೊಡ್ತೀವಿ. ಸೊ ಇದನ್ನು ಕಲಿಯೋಣ ಬನ್ನಿ. ಸೊ ಈ ಜರ್ನಿಯಲ್ಲಿ ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆನಾ? ಸೊ ಇಲ್ಲಿ ಏನು ಬೇಕಾದರೆ ನಮಗೆ ಏನು ಬೇಕು? ಒಂದು ಕಂಟಿನ್ಯೂಟಿ ಬೇಕು. ಓಕೆ? ಮತ್ತು ಕನ್ಸಿಸ್ಟೆನ್ಸಿ ಬೇಕು. ಈ ಎರಡೂ ಇದ್ದರೆ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಬೇಕು. ಈ 3 ವಸ್ತುಗಳು ಇದ್ದರೆ ನಾವು ಪಕ್ಕ, ಐ ಕ್ಯಾನ್ ಗ್ಯಾರಂಟಿ ಯು, ಪಕ್ಕ ಒಂದು ಗೌರ್ಮೆಂಟ್ ಜಾಬ್ ನಾವು ಪಡಿತೀವಿ. ಓಕೆನಾ? ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ ಏನಂದರೆ ನಾವು ಪರ್ಸೆಂಟೇಜ್ ಮಾಡ್ತಾಯಿದ್ದೀವಿ. ಓಕೆನಾ? ಯಾಕೆ ಪರ್ಸೆಂಟೇಜ್ ಅಂದರೆ ಕೇಳ್ಬೋದು ನೀವು. ನೋಡಿ, ಪರ್ಸೆಂಟೇಜ್ ಏನು ಗೊತ್ತೆ? ಪರ್ಸೆಂಟೇಜು ಈವರೆಗೆ ಕಾಂಟಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲಿ, ಪ್ರತಿಯೊಂದು ಸೆಷನಲ್ಲಿ, ಓಕೆನಾ, ಪ್ರತಿಯೊಂದು ಸೆಷನ್ ಕೂಡ ಪರ್ಸೆಂಟೇಜ್ ಮೇಲೆ ಮಿನಿಮಮ್ 2 or 3 ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಅದು ಯಾವತ್ತೂ ಬಿಟ್ಟಿಲ್ಲ ಅವರು. ಮತ್ತು ಪರ್ಸೆಂಟೇಜ್ ಇಲ್ಲಾಗ ಬೇಸ್. ಓಕೆ? ಪರ್ಸೆಂಟೇಜ್ ಕಲ್ತ್ರೆ ನೀವು ಬೇರೆ ಚಾಪ್ಟರ್ಸ್ ಕೂಡ ಈಸಿಯಾಗಿ ಕಲಿಬೋದು. ಓಕೆನಾ? ಸೊ ಯಾಕೆಪ್ಪ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಂದರೆ ಪರ್ಸೆಂಟೇಜ್ ಇಟ್ಕೊಂಡು ನಾವು ಬೇರೆ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಹೇಳಿದ್ರೆ ಇದೊಂದು ಇಟ್ಸ್ ಬೇಸ್. ಮನೆ ಕಟ್ತಿರೋದು ಕೆಳಗಡೆ ಬೇಸ್ ಇರುತ್ತಲ್ಲ, ಅದೇ ಥರ ಪರ್ಸೆಂಟೇಜ್, ರೇಷಿಯೋ, ಫ್ರ್ಯಾಕ್ಷನ್ಸ್, ದೀಸ್ ಆರ್ ಆಲ್ ಲೈಕ್ ಬೇಸ್ ಫಾರ್ ಮ್ಯಾಥಮೆಟಿಕ್ಸ್ ಅಂತ ತಿಳ್ಬೋದು ನಿಮಗೆ. ಉಮರ್ ನೋ ನಾಟ್ ಯು. ಸೊ ಪರ್ಸೆಂಟೇಜ್. ಓಕೆನಾ? ಸೊ ಪರ್ಸೆಂಟೇಜಲ್ಲಿ ಫಸ್ಟ್ ಏನು ಕಲಿಬೇಕಂದ್ರೆ ನಾವು ನೋಡೋಣ. ಪರ್ಸೆಂಟೇಜ್ ಅಂದರೆ ಏನು ಕೇಳೋಣ ಫಸ್ಟು. ಪರ್ಸೆಂಟೇಜ್ ಸೊ ಎಲ್ಲರಿಗೂ ಗೊತ್ತಿದೆ. ಪರ್ಸೆಂಟೇಜ್. ಸೊ ಪರ್ಸೆಂಟೇಜಲ್ಲಿ 2 ವರ್ಡ್ಸ್ಗಳಿಂದ ಆಗಿದೆ. 2 ವರ್ಡ್ಸ್ ಏನು? ಪರ್ಸೆಂಟ್ ಅಂತ. ಓಕೆನಾ? ಪರ್ಸೆಂಟ್. ಪರ್ ಅಂದರೆ ಏನು? ಪ್ರತಿ. ಸೆಂಟ್ ಅಂದರೆ ಏನು? ಪ್ರತಿ 100ಕ್ಕೆ ಅಂತ. ಪ್ರತಿ 100ಕ್ಕೆ ಅಂದರೆ ಅದೇ ಪರ್ಸೆಂಟ್. ಹೇಗಂದರೆ ಕೇಳ್ಬೋದು ನೀವು. ನೋಡಿ, 10ನ ಪರ್ಸೆಂಟಲ್ಲಿ ಹೇಗೆ ಹೇಳ್ಬೋದು ನಾವು? ಪ್ರತಿ 100ಕ್ಕೆ ಅಂದರೆ ಎಷ್ಟಾಗುತ್ತೆ? 10%. ಸರಿ. 10ನ ಹೇಗೆ ಹೇಳ್ಬೋದು ನಾವು? 10%. 13 ಪ್ರತಿ 100ಕ್ಕೆ ಎಷ್ಟಾಗುತ್ತೆ? 13%. 25 100ಕ್ಕೆ ಎಷ್ಟಾಗುತ್ತೆ? 25%. ಇದೇ ಪರ್ಸೆಂಟೇಜ್. ಏನಂದರೆ ಪ್ರತಿ ವಸ್ತುನ, ಅದೇನೇ ನಂಬರ್ನ ನಾವು 100ರ ಹಿಸಾಬಲ್ಲಿ ಅಂದರೆ 100ರ ಮಾತ್ರ ಹೇಳಬೇಕಂದ್ರೆ ಅದು ಎಷ್ಟಾಗುತ್ತೆ? ಅದೇ ಪರ್ಸೆಂಟೇಜ್. ಓಕೆನಾ? ಪರ್ಸೆಂಟೇಜ್. ಸೊ ಇದನ್ನು ನಾವು ಮತ್ತೆ ಕಲಿಯೋಣ. ಇನ್ನು ಇದು ಮುಂದೆ ಹೋಗಬೇಕಾದ್ರೆ ಅದು ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ. ಏನಂದರೆ ಅಲ್ಲಿದೆ ಸೊ ಇಲ್ಲಿ ಬನ್ನಿ ನೋಡೋಣ. ಈಗ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ. ಏನಂದ್ರಪ್ಪ? ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್, ಇದು ಕನ್ವರ್ಟ್ ಮಾಡೋಕ್ಕೆ ಬರಬೇಕು ನಮಗೆ. ಯಾಕೆಂತ ಅದನ್ನು ಹೇಳ್ಕೊಡ್ತೀನಿ ನೋಡಿ. ಪರ್ಸೆಂಟೇಜ್
ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್. ನೋಡಿ, ನಾವು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಏನು ಮಾಡ್ತೀರಾ? ಫ್ರ್ಯಾಕ್ಷನ್ ಪರ್ಸೆಂಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಹೋಗ್ಬೇಕಂದ್ರೆ ಡಿವೈಡ್ ಬೈ 100. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಹೋಗ್ಬೇಕಂದ್ರೆ ಮಲ್ಟಿಪ್ಲೈ ಬೈ 100. ಸಿಂಪಲ್. ಇಲ್ಲಿ ನೋಡಿ, ನಮ್ಗೆ 25% ಕೊಟ್ಟಿದ್ದಾರೆ. ಇದು ಪರ್ಸೆಂಟ್ ಕಾಣಿಸಿದೆಯಾ? ದಿಸ್ ಪರ್ಸೆಂಟ್. ಇದು ಮೀನಿಂಗ್ ಅಂದರೆ ಏನು? 1/100 ಅಂತ. ಮೀನಿಂಗ್ ಈಸ್ 1/100. ಸೊ 25% ಅಂದರೆ ಏನು? 25 ಇಂಟು 1/100. ಸೊ ಇಂಡೈರೆಕ್ಟ್ಲಿ ಏನಾಗುತ್ತೆ? 25 ಡಿವೈಡ್ ಬೈ 100. ಸೊ ಏನಾಗ್ತದೆ? ಇದು ಮಾಡಿ ನೋಡಿ, ಏನಾಗುತ್ತೆ? 25 1 25 4 1/4. ಇದೇ ಹೇಳ್ತಿದ್ದಾರಲ್ಲ. ಏನಾಗ್ತಿದೆ? ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಅಂದರೆ ಏನು ಮಾಡ್ತೀವಿ? ಡಿವೈಡ್ ಬೈ 100 ಮಾಡ್ತೇವೆ. ಅದೇ ಈಗ ನಮಗೆ ಫ್ರ್ಯಾಕ್ಷನ್ ಪರ್ಸೆಂಟೇಜ್ ಬೇಕಾ? ಅದು ನೋಡೋಣ. 1/4 ಇದೆ. ನಮಗೇನು ಬೇಕು? ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಬೇಕು. ಮಲ್ಟಿಪ್ಲೈ ಬೈ 100 ಮಾಡಿ ನೋಡಿ. 4 1 25 ಎಷ್ಟಾಗುತ್ತೆ? 25% ಬಂತ? ಅದೇ ಇದು ನಮಗೆ ವ್ಯಾಲ್ಯೂಸ್ ಮಾಡೋಕ್ಕೆ ಬರಬೇಕು. ಓಕೆನಾ? ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಮತ್ತು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್, ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಇದು ಕಲ್ತ್ರೆ ನಾವು ಬೇರೆ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡ್ಬೋದು. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಕ್ವಶನ್ಸ್ ಇದೆ. ಎಕ್ಸಾಮನ್ನು ಏನು ಮಾಡ್ತಾನೆ? ಕೆಲವೊಂದು ವ್ಯಾಲ್ಯೂಸ್ ಕೊಡ್ತಾನೆ, ಪ್ರೀ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು. ಲೈಕ್ ಆ ವ್ಯಾಲ್ಯೂಸ್ ಅಂದರೆ ಏನಂದರೆ ನೋಡಿ, ಈ ವ್ಯಾಲ್ಯೂಸ್ ಎಕ್ಸಾಮನ್ನು ಪದೇ ಪದೇ ಕೇಳ್ತಾ ಇರ್ತಾನೆ. ಓಕೆನಾ? ಇದೊಂದು ಒಮ್ಮೆ ರಟ್ ಹೊಡ್ಕೊಂಡ್ರೆ ನಾವು ಪದೇ ಪದೇ ಸಾಲ್ವ್ ಮಾಡೇ ಬೇಕಾಗಿಲ್ಲ. ಯಾಕೆ ಹೋಗಿ ನಾವು ಮತ್ತೆ ಈ ಥರ ಮಾಡಬೇಕು? ಯಾಕೆ ಹೋಗಿ ಅಲ್ಲಿ ನಾವು ಬೋರ್ಡ್ ಮೇಲೆ ಈ ಸಲ ಸಾಲ್ವ್ ಮಾಡಬೇಕು? ನೋಡಿ, ನಮಗೆ ಸಪೋಸ್ ಅವನು 75% ಹೇಳಿದ್ದಾನೆ. ಯಾಕೆ ಹೋಗಿ ಬೋರ್ಡ್ ಮೇಲೆ ನಾವು ಹೋಗಿ ಅಲ್ಲಿ ಹೋಗಿ 75% ಅಂದರೆ ಏನು ಮಾಡಬೇಕು? 75 ಡಿವೈಡ್ ಬೈ 100 ಏನಾಗುತ್ತೆ? 3/4. ಯಾಕೆ ಎಷ್ಟು ಟೈಮ್ ಇದೆ ನಮ್ಮ ಹತ್ರ? ಮೇನ್ ಪಾಯಿಂಟ್ ಈಸ್ ನಾವು ನಮ್ಮ ಟೈಮ್ನ ಉಳಿಸ್ಕೋಬೇಕು. ಎಷ್ಟು ಉಳಿಸ್ಕೋತೀರಾ ಅದನ್ನೇ ಟೈಮ್ನ ನೀವು ಬೇರೆ ಡಿಫಿಕಲ್ಟ್ ಕ್ವಶನಲ್ಲಿ ಯೂಸ್ ಮಾಡಿಕೊಂಡು ಬೇರೆ ಕ್ವಶನ್ನ ಕೂಡ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಅದಕ್ಕೆ ನಿಮ್ಮ ಸ್ಪೀಡು ಮತ್ತು ಅಪ್ರೋಚು ಎಷ್ಟು ಕ್ಲಿಯರಾಗಿರುತ್ತೆ ಮತ್ತು ಎಷ್ಟು ಸ್ಪೀಡಾಗಿರುತ್ತೆ ಅಷ್ಟು ಬೇಗ ನೀವು ಮ್ಯಾಥಮೆಟಿಕ್ಸ್ನ ಸಾಲ್ವ್ ಮಾಡ್ಬೋದು. ಮತ್ತು ಮ್ಯಾಥ್ಸಲ್ಲಿ 50 ಔಟ್ ಆಫ್ 50 ಕ್ವಶನ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್. 50 ಔಟ್ ಆಫ್ 50 ಭಾಳ ಜನ ಮಾಡ್ತಿದ್ದಾರೆ. ನಾವು ಮಾಡೀವಿ, ನೀವು ಮಾಡ್ತೀರಾ, ನಾವು ನಿಮ್ಗೆ ಕಲಿಸ್ತೀವಿ. ನೋಡಿ, ಇದೆಲ್ಲ ವ್ಯಾಲ್ಯೂಸ್ ಇದೆ. ಈ ವ್ಯಾಲ್ಯೂಸ್ನ ಕಲಿಬೇಕು ನಾವು. ಓಕೆನಾ? ಸೊ ಒಮ್ಮೆ ನೋಡ್ಕೊಳ್ಳಿ, ಏನಿದೆ? 1/2 ಅಂದರೆ ಏನು? 50% ಇದೆ. 1/3 ಅಂದರೆ 33.33% ಇದೆ. 1/4 ಅಂದರೆ 25%. 1/5 ಅಂದರೆ 20%. ಅಥವಾ ಉಲ್ಟಾ ಹೇಳ್ಬೋದು, 20% ಅಂದರೆ 1/5. 1/6 ಅಂದರೆ 16.66. ಅಥವಾ ಉಲ್ಟಾನೇ ಹೇಳ್ಬೋದು, 16.66 ಅಂದರೆ ಪರ್ಸೆಂಟ್ ಅಂದರೆ 1/6. ಅದೇ 1/16 ಅಂದರೆ 6.25. ಉಲ್ಟಾ ಅಂದರೆ 6.25 ಅಂದರೆ 1/16. ಅದೇ 1/5 ಅಂದರೆ 1/25 ಅಂದರೆ 4. ಅದೇ ಉಲ್ಟಾ ಹೇಳಿದ್ರೆ 4% ಅಂದರೆ ಎಷ್ಟು? 25. ಓಕೆನಾ? ಸೊ ಮುಂದೋಗೋಣ. ಇದೊಂದು ಈ ಚಾರ್ಟ್ ಇದೆ. ಈ ಚಾರ್ಟ್ನ ಏನು ಮಾಡ್ಕೊಳ್ಳಿ, ಆದಷ್ಟು ನೀವು ಕಂಟೆಸ್ಟ್ ಹೊಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ಕಂಟೆಸ್ಟ್ ಹೊಡೆದ್ರೆ ನೀವು ಈಸಿಯಾಗಿ ಇದನ್ನು ನೀವು ಪರ್ಸೆಂಟೇಜ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಪರ್ಸೆಂಟೇಜಲ್ಲಿ ಒಂದು ಮಾತು ಹೇಳ್ಬೇಕಂದ್ರೆ, ಪರ್ಸೆಂಟೇಜಲ್ಲಿ ನಿಮಗೆ ಕೆಲವೊಂದು ಬೇಸ್ ವ್ಯಾಲ್ಯೂಸ್ ಇದೆ. ಲೈಕ್ 1/4 ಇದೆ. ಎಷ್ಟು ಬರುತ್ತೆ? 1/4 ಅಂದರೆ 25%. ಅದೇ 2/4 ಅಂದರೆ ಇದೆಷ್ಟು? ಡಬಲ್ ಆಗ್ತಿದೆಯಾ? ಸೊ ಇದು ಕೂಡ ಮಲ್ಟಿಪ್ಲೈ ಬೈ 2 ಮಾಡಿ ನೋಡಿ. 2 ಎಷ್ಟಾಗುತ್ತೆ? ಇದು 50%. ಇದು ಏನು ನೋಡಿ, 3/4 ಏನಾಗುತ್ತೆ? ಇದೆಷ್ಟಾಗ್ತಿದೆ? ಡಬಲ್ ಆಗ್ತಿದೆ, ಇಲ್ಲಿಂದ ಟ್ರಿಪಲ್ ಆಗ್ತಿದೆಯಾ? ಸೊ ಇದು ಕೂಡ ಇಲ್ಲೇನು ಟ್ರಿಪಲ್ ಮಾಡಿ ನೋಡಿ. 75%. ಸೊ ಕೆಲವೊಂದು ಬೇಸ್ ವ್ಯಾಲ್ಯೂಸ್ ಗೊತ್ತಿದ್ರೆ ನೀವು ಅದರಿಂದ ಬೇರೆ ವ್ಯಾಲ್ಯೂಸ್ ಕೊಟ್ಟರೆ ಮಾಡ್ಬೋದು. ಲೈಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1/8 ಇದೆ. 1/8 ಇದೆ 12.5%. 12.5% ಇದೆಯಾ? ಅದೇ ನಮಗೆ ಏನು ಹೇಳ್ಬೇಕಂದ್ರೆ ಇದು ನೋಡೋಣ, 2/8 ನೋಡೋಣ. ಡಬಲ್ ಆಗ್ತಿದೆಯಾ? ಇದು ಕೂಡ ಡಬಲ್ ಆಗುತ್ತಾ? ಎಷ್ಟಾಗುತ್ತೆ? 25%. ಮತ್ತು ಇಲ್ಲಿ ಬೇಕಾದ್ರೆ ನೋಡೋಣ, 3/8 ನೋಡೋಣ. 3/8 ಎಷ್ಟು ಟ್ರಿಪಲ್ ಆಗ್ತಿದೆ? ಇದು ಕೂಡ ಎಷ್ಟಾಗುತ್ತೆ? ಅದು ಕೂಡ ಟ್ರಿಪಲ್ ಆಗಬೇಕಲ್ಲ. ಎಷ್ಟು? 36 ಪ್ಲಸ್
37.5%. ಇದು ಕೂಡ ಏನು ಟ್ರಿಪಲ್ ಆಗ್ತಿದೆಯಾ? ಎಸ್ ಇದೆ. ನಮಗೆ ಬೇಸ್ ವ್ಯಾಲ್ಯೂಸ್ ಗೊತ್ತಿದ್ದರೆ ಲೈಕ್ 1/8 1/9 ಅದರಿಂದ ನಾವು ಬೇರೆ ವ್ಯಾಲ್ಯೂಸ್ ಕೂಡ ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ಪರ್ಸೆಂಟೇಜ್ನಿಂದ ನಾವು ಬೇರೆ ವ್ಯಾಲ್ಯೂಸ್ ಸಿಗೋದು ಗೊತ್ತಾಯಿತು, ಪರ್ಸೆಂಟೇಜು ಫ್ರ್ಯಾಕ್ಷನ್ ಮಾಡೋದು ಗೊತ್ತಾಯಿತು ನಮಗೆ. ಓಕೆನಾ? ಪರ್ಸೆಂಟೇಜಲ್ಲಿ ಕೆಲವೊಂದು ಕ್ವಶನ್ ಬರುತ್ತೆ, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಅಂತ. ಸೊ ಕೆಲವರು ಹೇಳ್ತಾರೆ 20% ಇನ್ಕ್ರೀಸ್ ಆಗಿದೆ ಅಂತ. ಸೊ ನೋಡಿ, ಒಂದು ಏನಾಗ್ಬೋದು, 1 kg ಹಿಟ್ಟಿದೆ, ಅದರಲ್ಲಿ 20% ಇನ್ಕ್ರೀಸ್ ಆಗಿದೆ. ಸೊ ಎಷ್ಟಾಗುತ್ತೆ? ಸೊ ಎಷ್ಟಾಗುತ್ತೆ ಇದು? ಹೇಳಿ, ಇನ್ಕ್ರೀಸ್ ಆದಾಗ ಎಷ್ಟಾಗುತ್ತೆ? ಹೇಗೆ ಮಾಡ್ಬೋದು? 1 kg ಇದೆ, ಆಲ್ವೇಸ್ ಏನು ಕೊಡ್ತಾರಲ್ಲ ಯೂನಿಟು, ಅದು ಆಲ್ವೇಸ್ 100% ಇರುತ್ತೆ. ಅದರಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ ಏನು? 1 kgಯಲ್ಲಿ ಇದು ಆಲ್ವೇಸ್ 100 ಇರುತ್ತಾ? 100 ಪ್ಲಸ್ ಎಷ್ಟು? 20 ಆಗಿದೆಯಾ ಪರ್ಸೆಂಟ್. ಈಗ ಎಷ್ಟಾಗುತ್ತೆ ಇದು? 1 ಇಂಟು 120/% ಅಂದರೆ ಏನಾಗುತ್ತೆ? 100 ಆಗುತ್ತೆ, ಪರ್ಸೆಂಟ್ ತೆಗೆದ್ರೆ ಎಷ್ಟಾಗುತ್ತೆ ಇದು? 120 × 12 ಅಂದರೆ 1.2 kg. ಆದರೆ ಡಿಕ್ರೀಸ್ ಆಗಿದೆ ಅಂದರೆ ಇಫ್ ದೇ ಆರ್ ಸೇಯಿಂಗ್ ಡಿಕ್ರೀಸ್ಡ್ ಅಂತ, 20% ಡಿಕ್ರೀಸ್, 20% ಡಿಕ್ರೀಸ್ ಆಗಿದೆ ಏನು ಮಾಡ್ತೀರಾ? ಅದೇ 1 kg ಹಾಕಿ ಹಾಕುತ್ತೆ, 100 ಇರುತ್ತಾ? ಫುಲ್ 100 ಇರುತ್ತೆ, ಅದರಲ್ಲಿ 20% ಡಿಕ್ರೀಸ್ ಆಗಿದೆ. ಸೊ ಎಷ್ಟಾಗುತ್ತೆ ಇದು? 180% ಅಂದರೆ ತೆಗೆದ್ರೆ ಏನಾಗುತ್ತೆ? 180/100 ಎಷ್ಟಾಗುತ್ತೆ ಇದು? 0.8 kg. ಅರ್ಥ ಆಯ್ತಾ? ಇನ್ಕ್ರೀಸ್ ಅಂದರೆ ಏನು ಮಾಡಬೇಕು? 100ಅಲ್ಲಿ ಪ್ಲಸ್ ಮಾಡಿ. ಡಿಕ್ರೀಸ್ ಅಂದರೆ ಏನು ಮಾಡ್ತೀರಾ? 100ಅಲ್ಲಿ ಮೈನಸ್ ಮಾಡಿ. ಅಷ್ಟೇ, ಇದು ಸಿಂಪಲ್ ಆಗಿದೆ. ಇದು ಏನು ಕ್ಲಾಸು 0 to hero ಅಂತ ಹೇಳ್ತಿದ್ದಿಲ್ಲ, ನಿಮಗೆ ಬೇಸಿಕ್ಕಿಂದ ಫುಲ್ ಪರ್ಫೆಕ್ಟಾಗಿ ಎಕ್ಸಾಮಲ್ಲಿ ಪರ್ಫೆಕ್ಟಾಗಿ ಸಾಲ್ವ್ ಮಾಡ್ತಾರೆ ಮಾಡಿಸಿ ಕಲಿಸ್ತೀವಿ. ಓಕೆನಾ? ನಮಗೇನು ಬೇಕು? ನಿಮ್ಮ ಜೊತೆ ಇರಬೇಕು, ಮತ್ತು ನಿಮ್ಮ ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಬೇಕು. ಓಕೆನಾ? ಗುರುದಕ್ಷಿಣೆ ಕೊಡ್ತಿರಲ್ಲ ಗುರುಗಳಿಗೆ, ನಮಗೇನು ಬೇಕು ಗುರುದಕ್ಷಿಣೆಯಲ್ಲಿ? ನಿಮ್ಮ ಲೈಕ್, ಶೇರ್ ಮತ್ತು ಕಮೆಂಟ್ಸ್. ಪ್ಲೀಸ್ ಕಮೆಂಟ್ ಮತ್ತು ಲೈಕ್ ಮಾಡೋಕ್ಕೆ ಮರಿಬೇಡಿ. ಓಕೆನಾ? ಸೊ ಇದು ಅರ್ಥ ಆಯ್ತಾ? ಇನ್ಕ್ರೀಸ್ ಅಂದರೆ ಏನು ಮಾಡ್ತೀರಾ? ಪ್ಲಸ್ ಮಾಡ್ತೀರಾ, ಅದು ಡಿಕ್ರೀಸ್ ಅಂದರೆ ಮೈನಸ್ ಮಾಡ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಎಕ್ಸಾಮಲ್ಲಿ ನಿಮಗದು ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಗೊತ್ತಾಯಿತು, ಫ್ರ್ಯಾಕ್ಷನ್ ಟು ಪರ್ಸೆಂಟ್ ಮಾಡೋದು ಗೊತ್ತಾಯಿತು, ಮತ್ತು ವ್ಯಾಲ್ಯೂಸ್ ಡಿರೈವ್ ಮಾಡೋದು ಗೊತ್ತಾಯಿತು. ಹೇಗೆ ಅಂದರೆ ಲೈಕ್ ಸಪೋಸ್ ಹಿಂಗೆ ಬಿಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿದೆ 1/7 ಅಂದರೆ ಎಷ್ಟು? 1/7 ಅಂದರೆ ಎಷ್ಟಿದೆ? 14.28%. ಓಕೆ, ಅದು ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ ವ್ಯಾಲ್ಯೂ, ನಾನು ಪ್ರಾಕ್ಟೀಸ್ ಮಾಡಿ ಈ ವ್ಯಾಲ್ಯೂ ನನ್ನ ತಲೆಯಲ್ಲಿ ಕುಂತಿದೆ, ನೀವು ಕೂಡ್ಬಿಡುತ್ತೆ. ಓಕೆನಾ? ಸೊ 1/7 ಅಂದರೆ ಎಷ್ಟು? 14/28 ಇದೆ. ನಮಗೆ ಕ್ವಶನ್ ಕೇಳ್ಬೋದು 3/7 ಅಂತ ಕೇಳ್ಬೋದು ಅವರು. ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 3/7 ಅಂದರೆ ಮಲ್ಟಿಪ್ಲೈ ಬೈ 3 ಆಗಿದೆ, ಈ ಕಡೆ ಕೂಡ ಮಲ್ಟಿಪ್ಲೈ ಬೈ 3 ಮಾಡಿ. ಎಷ್ಟಾಗುತ್ತೆ 3/7 ಅಂದರೆ? 42.28/3 ಅಂದರೆ 84%. ಓಕೆ, 3/7 ಅಂದರೆ ಎಷ್ಟಾಗುತ್ತೆ? 1/7 ಅಂದರೆ 14.28, 3%. ಓಕೆ, ಸಪೋಸ್ ಈಗ ಯಾರು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ 5/7 ಕೊಟ್ಟಿದ್ದಾರೆ, 5/7 ಕೊಟ್ಟಿದ್ದಾರೆ. ಏನಾಗುತ್ತೆ? 45 70 0.28 ಎಷ್ಟು? 25 ಇಡ್ಸ್ ಎಷ್ಟು? 140. ಈ ಸ್ವಲ್ಪ ನೀವು ರಾಂಗ್ ಅನ್ಸಲ್ಲ? ಪರ್ಸೆಂಟೇಜಲ್ಲಿ ಯಾವಾಗಾದರೂ ಅಥವಾ ಸಾರಿ ಇಷ್ಟಾಗ್ತಿಲ್ಲ. ಪರ್ಸೆಂಟೇಜಲ್ಲಿ ಆಲ್ವೇಸ್ 100 ಮೇಲೆ ಹೋದರೆ ಏನು ಮಾಡ್ತೀವಿ? ಆ ಕಡೆ ಏನು ಮಾಡ್ತೀವ? ಸೊ ಇಷ್ಟೇ ಹೋಗುತ್ತೆ ಇದು 71.40. 71.40. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನಾವು ಪರ್ಸೆಂಟೇಜಲ್ಲಿ ಏನು ಮಾಡ್ತೀವಿ? 2 ಎಲ್ಲ ಅಷ್ಟೇ ಇಟ್ಕೋಬೇಕು, ಅದಕ್ಕಿಂತ ಹೆಚ್ಚು ಏನು ಮಾಡ್ತೀವಿ? ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 140 ಬರುತ್ತಾ? ಅದು 70. ಈ ಥರ ನಿಮ್ಗೆ ಕನ್ಫ್ಯೂಸ್ ಆಗ್ತಾರೆ. ಯು ಕ್ಯಾನ್ ರೈಟ್ಲಿ ಲೈಕ್ ದಿಸ್.
ನೋಡಿ ಏನಿಲ್ಲ. ಸೊ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಕೊಟ್ಟಿದ್ದಾರೆ, ಎಲ್ಲಿದೆ 1/7 ನೋಡಿ. 1/7 ಏನು ನೀವು ಇದರಲ್ಲಿ ಬರ್ಕೊಂಡಿದ್ದೀರಾ, ಓಕೆ ಇದರಲ್ಲಿ ಮಾಡೋಣ, ನಿಮ್ಗೆ ಈಸಿ ಆಗುತ್ತೆ. ಸೊ ಏನು ಬರ್ತದೆ 1/7 ಅಂದರೆ 14 ಪಾಯಿಂಟ್ ಅಥವಾ 14/2/7. ನಾವು ಇದನ್ನು ಹೇಗೆ ಬರೀದು ಮಿಕ್ಸ್ ಪರ್ಸೆಂಟೇಜ್, ಇದು ಹೇಗೆ ಬರಿಬೋದು ನಾವು 14 + 2/7 ಅಂತ ಬರಿಬೋದಾ ಮಿಕ್ಸ್ ಫ್ರಾಕ್ಷನ್ ಅಂದರೆ. ರೈಟ್, ಈ ಥರ ಬರಿಬೋದಾ ನಾವು ಅದನ್ನು. ಸೊ ಏನಿದೆ ಇದು 1/7 ಇದೆಯಲ್ಲ, ಪೆನ್ ಕಲರ್ ಚೇಂಜ್ ಮಾಡೋಣ. 14 1/7 ಇದೆ ನೋಡಿ. ಈಗ ನೀನೇನಿದ್ದಾರೆ 1/3 3/7 ಅಂದರೆ ಏನಾಗುತ್ತೆ, 14 2 ಎಷ್ಟು, 14 3 42 ಪಾಯಿಂಟ್, ಸಾರಿ ಇದು ಪಾಯಿಂಟ್ ಇಲ್ಲ ಇಲ್ಲಿ, ಫೋರ್ಟೀನ್ 3 6 ನೋಡಿ 14 3 6/7. ಅದೇ ನಮಗೇನು ಕೊಟ್ಟಿದ್ದಾರೆ 5/7 ಕೊಟ್ಟರೆ ಹೇಗೆ ಬರುತ್ತೆ ಇದನ್ನು, 14 5 ಎಷ್ಟು, 14 5 70, 2 5 10 ಅಲ್ಲ, 10/7 ಬರೀಗೆ ಬರುತ್ತಾ 10/7 ಬರಲ್ಲ. ಯಾಕೆ ಮಿಕ್ಸ್ ಫ್ರಾಕ್ಷನಲ್ಲಿ ಏನಿರಬೇಕು, ಇದು ಆಲ್ವೇಸ್ ಪ್ರಾಪರ್ ಫ್ರಾಕ್ಷನಿಗೆ ಇರಬೇಕು. ಓಕೆ, ನ್ಯೂಮರೇಟರ್ ಶುಡ್ ಬಿ ಸ್ಮಾಲರ್ ದೆನ್ ಡಿನಾಮಿನೇಟರ್. ಸೊ ಏನು ಮಾಡ್ತಿರೋದಕ್ಕೆ ಇದರಿಂದ 10ನ ಡಿವೈಡ್ ಮಾಡಿ 7ಇಂದ ಎಷ್ಟಾಗುತ್ತೆ, 1 3/7. ಸೊ ಇದನ್ನು ಇಲ್ಲಿ ಆ್ಯಡ್ ಮಾಡಿ 70 + 1 3/7. ಸೊ ಎಷ್ಟಾಗುತ್ತೆ, ಇದು ಎಷ್ಟಾಗುತ್ತೆ 71.3/7%. ಸೊ ಇಷ್ಟೆಲ್ಲ ಮಾಡೋಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಡಿವೈಡ್ ಮಾಡಿ 7ಇಂದ 10 ಡಿವೈಡ್ ಮಾಡಿ ಎಷ್ಟಾಗುತ್ತೆ 1 ಬರ್ತಾ ಕ್ವೆಶನ್ 2 ಅದನ್ನು ಇದರಲ್ಲಿ ಆ್ಯಡ್ ಮಾಡಿ. ರಿಮೈಂಡರ್ಸ್ ಬರುತ್ತೆ, ರಿಮೈಂಡರ್ ಶೇಷ ಎಷ್ಟು 3 ಬರುತ್ತೆ, ಅದನ್ನು 3ನ್ನು ಮೇಲೆ ಇಟ್ಬಿಡಿ. ಇದನ್ನು ಈಸಿಯಾಗಿ ಮಾಡ್ಬೋದು. ಸಪೋಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾರೆ ಇನ್ನೊಂದು ಮಾಡೋಣ. ಸಪೋಸ್ ನಿಮಗೆ ಯಾವ್ದು ಕ್ವಶನ್ ಕೊಡ್ಬೋದು ಈಗ, ಇದು 1/9. ಓಕೆ, ಸಪೋಸ್ ಅವ್ರು ಕೇಳ್ತಾರೆ 1/9 ಅಂದರೆ ಏನು, 11.1/11 ಬರುತ್ತಾ, 11.1/11 ಬರುತ್ತಾ ಪರ್ಸೆಂಟೇಜು, ಕರೆಕ್ಟಾ ಮ್ಯಾಮ್? ಸೊ ಅದೇ ನಮಗೇನು ಕೊಟ್ಟಿದ್ದಾರೆ, ಸಪೋಸ್ ಅವರು 3/9 ಕೊಟ್ಟರೆ 33.3/11. ಓಕೆ, ಸಪೋಸ್ ಅವರು 5/11 ಕೊಟ್ಟರೆ 5/9 ಕೊಟ್ಟರೆ ಎಷ್ಟಾಗುತ್ತೆ, 55.5/11. ಓಕೆನಾ? ಸೊ ಈ ಥರ ಕ್ವಶನ್ ಕೊಡ್ತಾರೆ ಪರ್ಸೆಂಟೇಜಲ್ಲಿ, ಇದೆಲ್ಲ ಪರ್ಸೆಂಟೇಜಲ್ಲಿ ಇರೋದು ವ್ಯಾಲ್ಯೂಸ್. ಸೊ ಏನು ಮಾಡ್ತೀರಾ, ಇದರಿಂದ ಇದು ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ, ಕೆಲವು ಕ್ವಶನ್ಸ್ ಇದೆ, ಆ ಕ್ವಶನ್ ಸಾಲ್ವ್ ಮಾಡೋ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಏನು ಕೊಟ್ಟಿದ್ದಾರೆ, 5% ಆಫ್ 2% ಆಫ್ 3 ಈಸ್ ಈಕ್ವಲ್ ಟು, ನೋಡಿ ಇದು CHS ಅಲ್ಲಿ 224 ಕೇಳಿದ್ದಾರೆ, ಸ್ಟೆಪ್ 4ಅಲ್ಲಿ ಏನು ಕೊಟ್ಟಿದ್ದಾರೆ, 5% ಆಫ್ ಅಂದರೆ ಆಫ್ ಅಂದರೆ ಮಲ್ಟಿಪ್ಲೈ ಇರುತ್ತೆ ಮ್ಯಾಥಮೆಟಿಕ್ಸಲ್ಲಿ, 2% ಆಫ್ ಸರಿ ಈಕ್ವಲ್ಸ್ ಟು ಎಷ್ಟು, ಇನ್ನು 5% ಅಂದರೆ ಏನು, 5/100 2/100 ಇಂಟು 3 ಕೇಳಿದಾರ, ಎಷ್ಟಾಗುತ್ತೆ ನೋಡಿ, 10 ಕಟ್ಟಾಗುತ್ತೆ, 1 0 ಕ್ಯಾನ್ಸಲ್ ಆಯಿತು, ಎಷ್ಟಾಗುತ್ತೆ, 3/1.000 ಸಾಲ್ವ್ ಮಾಡೋದು ಎಷ್ಟಾಗುತ್ತೆ, 0.003. ಯಾಕೆ ಪಾಯಿಂಟ್ ಅಂತ 3 0 ಇದೆಯಾ, ಸೊ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇರಬೇಕು ಡಿವೈಡ್ ಮಾಡಿದಾಗ. ಓಕೆ, ಎಷ್ಟು ಯಾವುದಾದ್ರು ಆಪ್ಷನ್ ಇದೆ, ಆಪ್ಷನ್ ಡಿ. ಈಸಿ ಇದೆಯಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಡೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೀಸ್ಟ್, ಇದರಲ್ಲಿ ಈ ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಈ ಪರ್ಸೆಂಟೇಜ್ ವ್ಯಾಲ್ಯೂದಲ್ಲಿ ಯಾವುದು ಲೀಸ್ಟ್ ಅಂದರೆ ಕಡಿಮೆ ವ್ಯಾಲ್ಯೂ ಯಾವ್ದು ಕೊಡ್ತಾ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಸಾಲ್ವ್ ಮಾಡಿ ನೋಡಿ ಏನಿದೆ, 12/100 ಫಸ್ಟ್ ಏನು ನೋಡೋಣ, ಇಂಟು 625. ಓಕೆ, ನಿಮಗೆ ಹೇಳೋದು ಮಾಡ್ತದೆ ನೋಡಿ, ಎಲ್ಲೂ 4 ಮಲ್ಟಿಪಲ್ ಇರುತ್ತಲ್ಲ, 4 ಮಲ್ಟಿಪಲ್
ಪರ್ಸೆಂಟೇಜಲ್ಲಿ 4 ಮಲ್ಟಿಪಲ್ ಬಂದರೆ ನೀವು ಅದನ್ನು ಈಸಿಯಾಗಿ ಹೀಗೆ ಮಾಡ್ಬೋದು. ಲೈಕ್ ಸಪೋಸ್ 4, 8, 12, 16, 20, 24 4 ಮಲ್ಟಿಪಲ್ ಬಂದರೆ ಇದೆಷ್ಟು 4 1 1/25 ಬರಿಬೋದು ಪರ್ಸೆಂಟೇಜಲ್ಲಿ. ಸಾರಿ, ಫ್ರ್ಯಾಕ್ಷನ್ಸಲ್ಲಿ ಪರ್ಸೆಂಟೇಜ್ ಇದ್ದರೆ ಇದನ್ನು ಫ್ರ್ಯಾಕ್ಷನ್ 1/25 ಬರ್ಬೋದು. ಇದೆಷ್ಟಿದೆ ಪರ್ಸೆಂಟೇಜಲ್ಲಿದ್ದರೆ ನಾವು 4 2s 8 ತಾನೆ 2/25 ಬರ್ಬೋದು. 12 ಇದ್ದರೆ ಏನು ಮಾಡ್ತೀರಾ 4 3s 12, ಸೊ 3/25 ಬರ್ಬೋದು ಪರ್ಸೆಂಟೇಜ್ ಕೊಟ್ಟರೆ. ಇದೆಲ್ಲ ವ್ಯಾಲ್ಯೂಸ್. ಸಪೋಸ್ ಅವ್ರು 30 ಎಷ್ಟು 40 ಕೊಟ್ಟಿದ್ದಾರೆ, 40 ಇಲ್ಲ 36 ಕೊಟ್ಟಿದ್ದಾರೆ ಪರ್ಸೆಂಟ್. ಅದನ್ನು ಹೇಗೆ ಬರಿಬೋದು ನೀವು ಫ್ರ್ಯಾಕ್ಷನ್ಸಲ್ಲಿ? 4 9s 36 ಸೊ 9/25 ಫ್ರ್ಯಾಕ್ಷನ್ಸಲ್ಲಿ ಹೀಗೆ ಬರಿಬೋದು. ಇದೇನು 4 ಮಲ್ಟಿಪಲ್ ಕೊಟ್ಟರೆ ನಿಮಗೆ. ಈ ಥರ ಇನ್ನೇ ಟೆಕ್ಸ್ಟ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಬರ್ತಾ ಹೋಗುತ್ತೆ ಕ್ವಶನ್ಸಲ್ಲಿ, ಆ ಥರ ನಿಮಗೆ ಕಲಿಸ್ತಾ ಹೋಗ್ತೀನಿ. ಓಕೆ, ಸೊ ನಮ್ಮ ಜೊತೆ ಇರಿ. ಸೊ ಪರ್ಫೆಕ್ಟಾಗಿ ಕಲ್ಕೊಂಡು ಹೋಗಿ. ಸಿ 12 ಹೆಂಗೆ ಬರ್ಬೋದು ನಾವು 3/25 ಬರಿಬೋದಾ? ಪರ್ಸೆಂಟ್ ಕೊಟ್ಟಿದ್ದಾರೆ 3/25 ಬರಿಬೋದಾ? ಇಂಟು 625. ನಿಮ್ಮೆಲ್ಲ 25 ಸ್ಕ್ವೇರ್ ಇಸ್ 625 ಅಥವಾ 25. ಸೊ 325 75. ಓಕೆ, ಸೊ ಬಿ ಏನಿದೆ ಸೊ ಬಿ ಏನು ಕೊಟ್ಟಿದ್ದಾರೆ 15% ಆಫ್ 5. ಸೊ 50% ಹೇಗೆ ಬರಿಬೋದು ನೀವು? 50% ಹೆಂಗೆ ಬರಿಬೋದು ನೀವು? ನೋಡಿದಾರಲ್ಲ 50%. ಏನು 50% ಹೆಂಗೆ ಬರಿಬೋದು ನಾವು? ಎಲ್ಲಿದೆ 50%? 6.66. ಸಾರಿ 15% ಇದೆಯಲ್ಲ ಇದು. ಯಾ, ಸೊ 15% ಕೊಟ್ಟಿದ್ದಾರೆ. ಹೇಗೆ ಬರೀಬೋದು 15%? 15 ಏನಾಯಿತು ಓಕೆ 15% ಅಂದರೆ ಏನು 15/100 ಇಂಟು 50. ಸೊ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿ ನೋಡಿ. 15 75 7 ಆಯಿತು. 15 ಮತ್ತು 15 ಎಷ್ಟಾಗುತ್ತೆಪ್ಪ? 7 + 3 2 15 75 75 + 8 75 + 8 ಎಷ್ಟಾಗುತ್ತೆ? 83.25 ಪಾಯಿಂಟ್ ಇದೆ 0.25 83.25. ಸೊ 83.25 ವಿಚ್ ಇಸ್ ಲೀಸ್ಟ್. ನೋಡೋಣ ಇದು ಮತ್ತೇನು ಬರ್ತದೆ ಇದು. ಸಿ ನೋಡಿ ಏನಿದೆ 10% ಆಫ್ 720. ಸೊ ಕ್ಯಾನ್ಸಲ್ ಆಗುತ್ತೆ, ಏನಾಗುತ್ತೆ ಇದು ಕಡೆ ಕ್ಯಾನ್ಸಲ್. ಸೊ ಎಷ್ಟು 72 ಬರ್ತಾ. ಸೊ ಡಿ ಏನಿದೆ 9% ಆಫ್ 845. 9 45 4 9 36 ಪ್ಲಸ್ 0 4 2 ಮೊದಲೇ 72 ಪ್ಲಸ್ 78.05. ಸೊ ಇಲ್ಲಿ ಯಾವ್ದು ಲೀಸ್ಟ್ ಇದೆ? ವಿಚ್ ಒನ್ ಇಸ್ ಲೀಸ್ಟ್ ನೋಡಿ. ಇಲ್ಲಿ 75 ಇದೆ, ಇಲ್ಲಿ 8 ಇದೆ, ಇಲ್ಲಿ 72 ಇದೆ, ಮತ್ತು 78.05 ಇದೆ. ಸೊ ನಾನು 5 ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋದು 6 ಥರ ಕಾಣಿಸುತ್ತೆ. 0.5. ಸೊ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ ಸಿ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ 10% ಆ್ಯಂಡ್ 24% ಆಫ್ ಎಕ್ಸ್ ಈಸ್ 240. ಇದು ರಿವರ್ಸ್ ಥರ ಇದೆ ಸ್ವಲ್ಪ. ಏನು ಕೊಟ್ಟಿದ್ದಾರೆ ಕೊಡ್ತಾ ನೋಡಿ ಏನು ಕೊಟ್ಟಿದ್ದಾರೆ 10% ಆ್ಯಂಡ್ 20% ಆಫ್ ಎಕ್ಸ್ ಈಸ್ ಎಷ್ಟು 240 ಅಂತ. ಮೊದಲು ಏನು ಕೊಡ್ತಿದ್ರು 10% ಆ್ಯಂಡ್ 24% ಆಫ್ 240 ಈಸ್ ಎಕ್ಸ್ ಅಂತ. ಅಂದರೆ ಇದು ಸ್ವಲ್ಪ ರಿವರ್ಸ್ ಕೇಳ್ತಾರೆ, ಉಲ್ಟಾ ಕೇಳ್ತಿದ್ದಾರೆ. ಏನಿದೆ 10% ಆ್ಯಂಡ್ 24% ಆಫ್ ಎಕ್ಸ್ ಈಕ್ವಲ್ಸ್ ಟು 240 ಕೊಡ್ತಿದ್ದಾರೆ. ಭಾಳ ಈಸಿಯಾಗಿದೆ. ಸೆಕೆಂಡ್ಸಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ. 10 ಅಂದರೆ ಏನು ಬರ್ತೀರಾ 100. 24 ಅಂದರೆ ಪರ್ಸೆಂಟ್ ಅಂದರೆ ಪರ್ಸೆಂಟ್ ಹೋಗಿ ಕ್ಯಾನ್ಸಲ್ ಕಾಯಿ ಏನು ಬರುತ್ತೆ 100 ಬರುತ್ತೆ. ಆಫ್ ಎಕ್ಸ್ ಈಕ್ವಲ್ಸ್ ಟು 240. ಸೊ ನೋಡಿ 241 24 10 10 1 10 10 1
10 1 ಉಳಿತು ಎಷ್ಟು? ಇಲ್ಲೊಂದು 0 ಉಳಿಯಿತು, ಇಲ್ಲಿ 2 0 ಆಯಿತು. ಟೋಟಲ್ ಎಷ್ಟು 0 ಬರ್ತಿದೆ? ಈ ಕಡೆ ಇದು ಎಕ್ಸ್ ಆ ಕಡೆ ಇದೆ ಅಷ್ಟೇ. ಎಕ್ಸ್ ಈಕ್ವಲ್ಸ್ ಟು 1 0 0 0 0 0. ಹಾಂ, ಸೊ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ ಇದೆ. ಅರ್ಥ ಆಯ್ತಾ? ಭಾಳ ಈಸಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೋಡಿ, ಇದು ಕ್ವಶನ್ SSC CHS ಅಲ್ಲಿ ಬಂದಿದೆ. ಓಕೆ, ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಬೈ ಹೌ ಮಚ್ ಈಸ್ 60 ಆಫ್ 75 ಗ್ರಾಮ್ ಈಸ್ ಗ್ರೇಟರ್ ದೆನ್ 1/5% ಆಫ್ 20. ನೋಡಿ ಹೆಂಗೆ ಕೊಟ್ಟಿದ್ದಾರೆ. 25 60% ಆಫ್ 75 ಎಷ್ಟು ಹೆಚ್ಚಿದೆ ಯಾವುದರಿಂದ? 1/5% ಆಫ್ 25 ಅಂತ ನೋಡೋಣ. 60% ಆಫ್ 75 ಆಫ್ ರೇಷಿಯೋ ನೋಡೋಣ. 1/5% 25 ಎಷ್ಟು ಗ್ರೇಟರ್ ಇದೆ ನೋಡ್ಬೇಕು ನಾವೀಗ. ನೋಡಿ 60% ಏನು? 60/100 ಇಂಟು 75. ಸೊ 75 ಅಂದ್ರೇನು? 3 4 15 ಮೂರಲೆ 45. ಇದೆಷ್ಟು ಬರುತ್ತೆ? 25. ಎಷ್ಟು 5 ಬರುತ್ತಾ? ಯಾರು 5 5 ಸೊ ಇದೆಷ್ಟು ಬರ್ತಿದೆ? 5. ಸೊ ಇದು ಕೂಡ ಇಲ್ಲಿ 5 ಬರುತ್ತೆ ನೋಡಿ. ಸೊ 45 ಇಸ್ ಹೌ ಮಚ್ ಗ್ರೇಟರ್ ದೆನ್ 5? ಎಷ್ಟಿದೆ ಡಿಫ್ರೆನ್ಸ್? ಎಷ್ಟು ಬರ್ತಿದೆ? 40 ಬರ್ತಿದೆಯಾ? ಆನ್ಸರ್ ಯಾವ್ದು ಬರಬೇಕು ಇಲ್ಲಿ? ಸೊ ಆಪ್ಷನ್ ಸಿ. ಈಸಿ ಇದೆಯಾ? ಸಿಂಪಲ್, ಭಾಳ ಡಿಫಿಕಲ್ಟ್ ಇಲ್ಲ ಇದು. ಇದೆಲ್ಲ ಕ್ವಶನ್ಸ್ ಎಕ್ಸಾಮಲ್ಲಿ ಬಂದಿದೆ. ನಿಮ್ಗೆ ಈಸಿ ಆನ್ಸರ್ ಬೇಕು. ಮುಂದೆ ನೋಡಿ ಡಿಫಿಕಲ್ಟಿ ಇನ್ಕ್ರೀಸ್ ಆಗುತ್ತೆ ಹೋಗುತ್ತೆ. ನಾವು ಸ್ಲೋ ಆಗಿ ಸ್ಲೋ ಬಿಟ್ಕೊಂಡು ಹೋಗೋಣ. ಹೆಂಗೆ ಕೊಟ್ಟಿದ್ದಾರೆ? ರೇಷಿಯೋ ಬಿಟ್ವೀನ್ ಎಸ್ ಆ್ಯಂಡ್ ಟಿ ಇಫ್ ಎಸ್ ಇಸ್ 75% ಆಫ್ ಟಿ. ಹೆಂಗೆ ಕೊಟ್ಟಿದ್ದಾರೆ? ರೇಷಿಯೋ ಬಿಟ್ವೀನ್ ಎಸ್ ಆ್ಯಂಡ್ ಟಿ ಇಫ್ ಎಸ್ ಇಸ್ 75% ಆಫ್ ಟಿನಾ. ಸೊ ಇದು 100 ಇದೆ, ಈ ಕಡೆ ಬಂದರೆ 100 ಆಗುತ್ತಾ? ಸೊ ಇದು ಇಲ್ಲಿಂದ ರೇಸ್ ಆಗಿಬಿಡುತ್ತೆ. ಸೊ ಏನು ರೇಷಿಯೋ ಇದೆ ನೋಡಿ. 3 4 25 3 25 4 ಸೊ 3:4 ಇದೇ ಆಪ್ಷನಲ್ಲಿ 3:4. ಎಸ್, ಎಷ್ಟು ಈಸಿ. ವಾಟ್ ಪರ್ಸೆಂಟ್ ನೋಡಿ, CP ಈ ಥರ ಕ್ವಶನ್ ಕೇಳಿದ್ದಾರೆ. ಸೊ ಕೆಲವೊಮ್ಮೆ ಈಸಿ ಕ್ವಶನ್ಸು ಬರುತ್ತೆ. ಏನಿಲ್ಲ, ರೇಷಿಯೋ ತಗೊಳ್ಳಿ. 75% ಎಸ್ ಇರುತ್ತೆ, ಸಿ ಏನಾಗುತ್ತೆ? ಟಿಗೆ ಏನು ಬರುತ್ತೆ? 100 ಆಗುತ್ತೆ. 70 ಯಾವುದು ಕಂಪೇರ್ ಮಾಡ್ತೀವಲ್ಲ ದಟ್ ಈಸ್ ಆಲ್ವೇಸ್ 100%. ಯಾವ್ದ್ರ ಜೊತೆ ಮಾಡ್ತಿದೆಯಲ್ಲ ಯಾವ್ದ್ರ ಜೊತೆ ಮಾಡ್ತೀವಲ್ಲ ದಟ್ ಈಸ್ ಆಲ್ವೇಸ್ 100%. ಯಾವ್ದ್ರ ಮಾಡ್ತೀವಲ್ಲ ದಟ್ ಈಸ್ ಪರ್ಸೆಂಟೇಜ್. ನೋಡಿ ಎಸ್ ಈಸ್ ಆ್ಯಂಡ್ ಟಿ ಈಸ್ ಇಫ್ ಎಸ್ ಈಸ್ 75% ಆಫ್ ಟಿ. ಯಾವ್ರ ಜೊತೆ ಕಂಪೇರ್ ಮಾಡ್ತಾ ಇದೀವಿ ನಾವು? ಟಿ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ಅದಕ್ಕೆ ಟಿನ 100% ಇಟ್ಕೊಂಡಿವಿ, 100 ಅಂತ ಇಟ್ಕೊಂಡಿವಿ. ಅದೇನು ಕಂಪೇರ್ ಮಾಡ್ತಾ ಇದ್ದೀವಿ? ಎಸ್ನ ಅದೆಷ್ಟಿದೆ? 75%. ಅರ್ಥ ಆಯ್ತಾ? ಅಂದರೆ ಏನು? ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ ಅದು ಆಲ್ವೇಸ್ 100% ಇರುತ್ತೆ. ಯಾವ್ದು ಕಂಪೇರ್ ಮಾಡ್ತಾ ಇದ್ದೀವಿ ಅದು ಪರ್ಸೆಂಟೇಜಲ್ಲಿ ಇರುತ್ತೆ. ಓಕೆನಾ? ಮುಂದೆ ನಿಮಗೆ ಕಾಸ್ಟ್ ಪ್ರೈಸು ಅಂದರೆ ಪ್ರಾಫಿಟ್ ಲಾಸ್ ಇದು ಬರುತ್ತೆ, ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಇದು ನಿಮಗೆ ಈಸಿ ಆಗಿರುತ್ತೆ. ಪರ್ಸೆಂಟೇಜ್ ಚಾಪ್ಟರ್ ಅವಾಗ ಭಾಳ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪರ್ಸೆಂಟೇಜ್ ರೇಷಿಯೋ. ಓಕೆನಾ? ಏನು ಕೊಟ್ಟಿದ್ದಾರೆ? ಇಫ್ 18 ಟಾಯ್ಸ್ ಔಟ್ ಆಫ್ 75 ಟಾಯ್ಸ್ ಆರ್ 18 ಟಾಯ್ಸ್ ಔಟ್ ಆಫ್ 75 ಟಾಯ್ಸ್ ಆರ್ ಫಾರ್ ಬಾಯ್ಸ್ ಆ್ಯಂಡ್ ರೆಸ್ಟ್ ಆಫ್ ಆರ್ ಗರ್ಲ್ಸ್. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಟಾಯ್ಸ್? ಹೆಂಗೆ ಕೊಟ್ಟಿದ್ದಾರೆ? ಒಂದು ಮಕ್ಕಳಿದ್ದಾರೆ ಮನೆಯಲ್ಲಿ, ಅಲ್ಲಿ ಎಷ್ಟಿದ್ದಾರೆ? ಬಾಯ್ಸ್ ಇದ್ದಾರೆ, ಮತ್ತು ಗರ್ಲ್ಸ್ ಇದ್ದಾರೆ, ಮತ್ತು ಬಾಯ್ಸ್ ಮತ್ತು ಗರ್ಲ್ಸ್ ಇದ್ದಾರೆ. ಅವ್ರ ಟೋಟಲ್ ಎಷ್ಟಿದೆ? ಟೋಟಲ್ ಓಕೆ. ಏನು ಹೇಳಿದ್ದಾರೆ? 18 ಔಟ್ ಆಫ್ 75. 18 ಔಟ್ ಆಫ್ ಟೋಟಲಲ್ಲಿ 75ಅಲ್ಲಿ 18 ಎಷ್ಟಿದೆ? ಬಾಯ್ಸಿಗಿದೆ ಅಂತೆ. ಸೊ ರೆಸ್ಟ್ ಆಫ್ ಗರ್ಲ್ಸ್. ಸೊ ರೆಸ್ಟ್ ಅಂದರೆ ಎಷ್ಟು? 18 75 ಮೈನಸ್ ಮಾಡಿ ನೋಡಿ ಎಷ್ಟು ಬರುತ್ತೆ? 57 ಆರ್ ಫಾರ್ ಗರ್ಲ್ಸ್. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಟಾಯ್ಸ್? ಅಂದರೆ ಹುಡುಗಿಯರ ಟಾಯ್ಸ್ ಪರ್ಸೆಂಟೇಜ್ ಕೇಳ್ತೀರಾ? ಔಟ್ ಆಫ್ ಯಾವುದನ್ನು ಕೇಳ್ತೀವಿ ನಾವು? ಆಲ್ವೇಸ್ 75 ಅಂತ ಕೇಳ್ತೀವಿ, ಟೋಟಲಿ ಕೇಳ್ತೀವ. ಸೊ 57 ಡಿವೈಡ್ ಬೈ 75 ಇಂಟು 100. ಪರ್ಸೆಂಟೇಜ್ ಅಂದರೆ ಏನು ಮಾಡಬೇಕು? ಮಲ್ಟಿಪ್ಲೈ 100 ಮಾಡಬೇಕಾ? ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಅಂದರೆ 3 4. ಸೊ ನೋಡಿ ಇದನ್ನು ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ರೌಂಡ್ ಆಫ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ನೋಡಿ ಯಾವ್ದು ಇರುತ್ತೆ? ಸರಿ 3 3
76 ಇದೆ. ಎಸ್ 76. ಸೊ 19 76% ಹಿಂಗೆ ಕೊಟ್ಟಿದ್ದಾರೆ, 76% ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಹಿಂಗಿದ್ರೆ ಗರ್ಲ್ಸ್ ಎಷ್ಟು, ಸಪೋಸ್ ಅವ್ರು ಬಾಯ್ಸ್ ಎಷ್ಟು ಕೇಳ್ತಿದ್ರೆ ಏನಾಗ್ತಿತ್ತು? ಬಾಯ್ಸ್ ಎಷ್ಟು ಕೇಳಿದ್ರೆ ಸಪೋಸ್ ಅವ್ರು ಬಾಯ್ಸ್ ಎಷ್ಟು ಹೇಳ್ತಾರೆ, ಬಾಯ್ಸ್ ರೇಷಿಯೋ ಅಂದರೆ ಏನು ಮಾಡ್ತೀರಾ? 18/75 ಮಲ್ಟಿಪ್ಲೈ ಬೈ 100 ಇದೆಷ್ಟು ಆಗುತ್ತೆ? 7 1 ಎಷ್ಟು 75 25 ಮಾಡುತ್ತಾ? 25 3 25 4 ಸೊ 3 ಹೌದಾ? 6 6 ಎಷ್ಟಾಗುತ್ತೆ? ಸಾರಿ ಇಲ್ಲಿ ಬರಬೇಕಲ್ಲ, 6 24. ಅರ್ಥ ಆಯ್ತಾ? 24% ಆರ್ ಬಾಯ್ಸ್ ಟೈಲ್ಸ್. ಇದನ್ನು ಇಲ್ಲಿ ಕೂಡ ಮಾಡೋದು ಸೀದಾ ಸಿಂಪಲ್ ಆಗಿ. ಇದನ್ನು 100 ಮೈನಸ್ ಮಾಡಿ ನೋಡಿ, 100 - 76 24. ಇಲ್ಲಿ ಕೂಡ ನಾವು ಆನ್ಸರ್ ಸಿಗ್ಬಿಡುತ್ತೆ. ಓಕೆನಾ? ಇಲ್ಲಿ ಕೂಡ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. 24% ಆಫ್ ಎಷ್ಟಿದೆ ಟಾಯ್ಸ್ ಆರ್ ಬಾಯ್ಸ್ ಟಾಯ್ಸ್, 76 ಆರ್ ಗರ್ಲ್ಸ್ ಟಾಯ್ಸ್. ಓಕೆನಾ? ಹಿಂಗೆ ಕೊಟ್ಟಿದ್ದಾರೆ. ದ ಕಾಸ್ಟ್ ಪ್ರೈಸ್ ಆಫ್ ಐಟಮ್ ನೋಡಿ, ಪರ್ಸೆಂಟೇಜ್ ಹೇಳ್ತಿಲ್ಲ, ಪರ್ಸೆಂಟೇಜು ಎಲ್ಲ ಕಡೆ ಬರುತ್ತೆ. ಈವನ್ ನಿಮ್ಮ ಸರ್ಫೇಸು ಲೈಕ್ ಮೆಜರ್ಮೆಂಟ್ಸಲ್ಲಿ ಮತ್ತು ಸೈನಲ್ಲಿ ಕಾಸ್ಟ್ ಲೈಕ್ ಸಿ ಐಲಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟು ಬಹಳ ಪ್ಲೇಸಲ್ಲಿ ಇದು ಬರುತ್ತೆ. ಆ್ಯಾವ್ರೇಜಲ್ಲಿ ಕೂಡ ಕೆಲವೊಂದು ಕೊಡ್ತಿದ್ದಾರೆ. ಇವತ್ತು ನಾವು ಆ್ಯಾವ್ರೇಜ್ ಕ್ವಶನ್ಸಲ್ಲಿ ಕೊಡ್ತಿದ್ದಾರೆ. ಸೊ ಪರ್ಸೆಂಟೇಜ್ ಎಲ್ಲ ಕಡೆ ಬರ್ತಿದೆ ಅಂತ ಹೇಳ್ತೀವಲ್ಲ, ಮತ್ತು ರೇಷಿಯೋ ಹೆಂಗೆ ಕೊಟ್ಟಿದ್ದಾರೆ? ಕಾಸ್ಟ್ ಪ್ರೈಸ್ ಆಫ್ ಅನ್ ಐಟಮ್ ಈಸ್ increased from 2,500 to 3,000. ಫೈಂಡ್ ದ ಇನ್ಕ್ರೀಸ್ ಪರ್ಸೆಂಟೇಜ್. ಎಷ್ಟಿದಂತೆ ಮೊದಲು? ಓಲ್ಡ್ 2,500 ಇತ್ತಂತೆ. ಈಗ ಎಷ್ಟಾಗಿದೆ? ನ್ಯೂ 3,000 ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆಪ್ಪ? ಎಷ್ಟು ಇನ್ಕ್ರೀಸ್ ಆಗಿದೆ? 500 ಇನ್ಕ್ರೀಸ್ ಆಗಿದೆಯಾ? ಎಷ್ಟು ಯಾವುದ್ರ ಜೊತೆ ಎದರಲ್ಲಿ ಇನ್ಕ್ರೀಸ್ ಆಗಿದೆ? ಇದರಿಂದ ಇನ್ಕ್ರೀಸ್ ಆಗಿದೆಯಾ? ಸೊ ಏನಾಗುತ್ತೆ? ಮಲ್ಟಿಪ್ಲೈ ಬೈ 100. ಫ್ರ್ಯಾಕ್ಷನ್ ಮಾಡ್ಬೇಕಂತಿಲ್ಲ, 0 ಕ್ಯಾನ್ಸಲ್. 25 25 ಇರಲಿ, ಇದು ಕ್ಯಾನ್ಸಲ್. 20% ಆನ್ಸರ್ ಏನು ಬರ್ತಿದೆ? 20%. ಆನ್ಸರ್ ಏನು ಬರ್ತಿದೆ? 20%. ಏನಿಲ್ಲ, ರೇಷಿಯೋ ಮಾಡಿ, ರೇಷಿಯೋ ಕೊಡೋದು, ಇದರಿಂದ ಕೂಡ ಪರ್ಸೆಂಟೇಜ್ನ ಈಸಿಯಾಗಿ ತೆಗಿಬೋದು. ಇಲ್ಲಿ ನಿಮಗೆ ಹೇಳ್ಬೇಕಂತಿದೆ ಏನಂದರೆ, ಒಂದು ಹೊಸ ಕ್ವಶನ್ ಬರ್ತದೆ. ಕ್ವಶನ್ ಈ ಥರ ಕೇಳ್ತಾನೆ, ಭಾಳ ಕೇಳಿದ್ದಾರೆ ಈ ಸಲ. ಈ ಥರ ಕ್ವಶನ್ ಕೇಳ್ತಾನೆ ಏನಂದರೆ, ಸಪೋಸ್ ಎ ಅಂಬ ಇದ್ದಾನೆ, ಅನಿಲ್ ಅಂತ ತಗೊಳ್ಳೆ, ಇನ್ನೊಂದು ಇದ್ದಾನೆ ಭಾವನಾ, ಭಾವನಾ ಅಂತಿದ್ದಾರೆ, ಇಬ್ಬರು ಇದ್ದಾರೆ. ಸೊ ಅನಿಲ್ ಸ್ಯಾಲರಿ ಈಸ್ 20% more than ಭಾವನಾ. ಅನಿಲ್ ಸ್ಯಾಲರಿ 20% more than ಭಾವನಾ. ಅದೇ ಭಾವನಾ ಸ್ಯಾಲರಿ ಈಸ್ ಹೌ ಮಚ್ ಲೆಸ್ ದೆನ್ ಅನಿಲ್. ಗೊತ್ತಾಯ್ತಾ? ಭಾವನಾ ಸ್ಯಾಲರಿ ಇಸ್ ಹೌ ಮಚ್ ಪರ್ಸೆಂಟೇಜ್ ಲೆಸ್ ದೆನ್ ಅನಿಲ್ ಅಂತ ಈ ಥರ ಕ್ವಶನ್ ಕೇಳಿದ್ದಾರೆ. ಭಾಳ ಸಲ ಕೇಳಿದ್ದಾರೆ, ಭಾಳ ಈಸಿಯಾಗಿ ಮಾಡ್ಬೋದು ಇದನ್ನು ಸಾಲ್ವ್. ನೋಡಿ ಈ ಥರ ಸಲ ಕ್ವಶನ್ ಕೇಳಿದ್ದಾರೆ, ಏನು ಮಾಡ್ತಿರೋದು ನೀವು? ಫಸ್ಟ್ 20% ನೋಡೋಣ. ಪ್ಲಸ್ ಕೊಟ್ಟಿದ್ರೆ 20% ಇನ್ಕ್ರೀಸ್ ಆಗಿದೆ. 20% ಫ್ಯಾಕ್ಷನಲ್ಲಿ ಹೇಗೆ ಬರಿಬೋದು ನೀವು? ಪ್ಲಸ್ 1/5 ಅಂತ ಬರಿಬೋದಾ? ಏನು ಮಾಡಿದ್ದನ್ನು, ಇದು ಪ್ಲಸ್ ಇದೆಯಾ, ಇದು ಎ ಸೈಡ್, ಈ ಬಿ ಸೈಡ್ ಏನು ಹೋಗ್ತಾ, ಬಿ ಸೈಡ್ ಹೋಗುವಾಗ ಇದು ಪ್ಲಸ್ ಆ ಕಡೆ ಹೋಗಿ ಮೈನಸ್ ಆಗಿಬಿಡುತ್ತೆ. 1 ಇದೆ ಹಾಗೆ ಇಡೋಣ, 1 ಹೇಗಿದೆ ಹಾಗೆ ಇಡೋಣ. ಬಟ್ ಇದು ಇದೇನಾಗುತ್ತೆ, 1 + 5 ಆಗುತ್ತೆ, 6 ಆಗುತ್ತಾ? ಅದನ್ನು ಇಲ್ಲಿ ಇಟ್ಬಿಡಿ, 6. ಅರ್ಥ ಆಯ್ತಾ? ಈಗ ಇದನ್ನು ಪರ್ಸೆಂಟೇಜ್ ಮಾಡಿ ನೋಡಿ, ಏನಾಗುತ್ತೆ? ಮಲ್ಟಿಪ್ಲೈ ಬೈ 100 ಮಾಡಿ ನೋಡಿ, ಎಷ್ಟಾಗುತ್ತೆ? ಇದು 1/6 ಅಂದ್ರೇನು? 16.66% ಲೆಸ್ ಇದೆ. ಏನಿದೆ? ಭಾವನಾ ಸ್ಯಾಲರಿ ಈಸ್ 16.66% ಲೆಸ್ ದೆನ್ ಅನಿಲ್. ಅರ್ಥ ಆಯ್ತಾ? ಸೊ ಇನ್ನು ಹೇಗೆ ಮಾಡ್ಬೋದು? ಇನ್ನೊಂದು ಮೆಥಡ್ ಇದೆ. ಇದು ಇದೆ ಎ ಬಿ ಮೆಥಡು. ಇನ್ನೊಂದು ಫ್ರ್ಯಾಕ್ಷನ್ ರೇಷಿಯೋ ಮೆಥಡ್ ಇದೆ. ಅನಿಲ್ ಎಷ್ಟಿದೆ? ಅನಿಲ್ ಅಂತ ಏನು ಬರೋಣ, ಭಾವನಾ ಇದು ಬರೋಣ. ಅನಿಲ್ ಎಷ್ಟಿದೆ? 20% ಇದೆ, ಇನ್ಕ್ರೀಸ್ ಇದೆ, 20% ಮೋರ್. ಸೊ 100 ಇದೆ. ಸೊ ಇಲ್ಲಿ 20% ಬಂದರೆ 120 ಆಗುತ್ತಾ? ಸೊ ಎಷ್ಟು ರೇಷಿಯೋ? 6:5. ಸೊ
ಏನಿದೆ ಅನಿಲ್ ಸ್ಯಾಲರಿ ಈಸ್ 20% ಮೋರಾ ಭಾವನೆಗಿಂತ. ಸೊ ಭಾವನಾ ಸ್ಯಾಲರಿ ಹೌ ಮಚ್ ಲೆಸ್, ಎಷ್ಟು ಲೆಸ್ ನೋಡಿ, ಎಷ್ಟು ಲೆಸ್ ಇದೆ ಭಾವನಾ ಸ್ಯಾಲರಿ, ಹೌ ಮಚ್ ಲೆಸ್, 1 ಲೆಸ್ ಇದೆಯಾ ಕಂಪೇರ್ಡ್ ಟು ಅನಿಲ. ಸೊ 1/6 ಇಂಟು 100. ಇಂಕ್ರೀಸ್ ಎಷ್ಟಿದೆ ಕಂಪೇರ್ಡ್ ಟು ಅನಿಲ್, 1 + 1/5 ಇಂಟು 100. ಅರ್ಥ ಆಯ್ತಾ? ಈ ಥರ ಕೂಡ ನಾವು ಮಾಡ್ಬೋದು, ಈ ಮೆಥಡ್ ಕೂಡ ಮಾಡ್ಬೋದು. ಅದು ಸ್ವಲ್ಪ ಲಾಂಗ್ ಆಗುತ್ತೆ, ಇದು ಸಿಂಪಲಾಗಿ ಮಾಡ್ಬೋದು, ಈಸಿಯಾಗಿ ಫ್ರೀಯಾಗಿ ಬೇಗ ಮಾಡ್ಬೋದು. ಓಕೆನಾ? ಸೊ ಇದು ಮಾಹಿತಿ ಆಯೋಗ ಅರ್ಥ ಆಯ್ತಿದ್ದು. ಸೊ ನೆಕ್ಸ್ಟ್ ಮಾಡೋಣ, ಕ್ವಶನ್ ಸಾಲ್ವ್ ಮಾಡಿದ ಮೇಲೆ ಏನು ಕೊಟ್ಟಿದ್ದಾರೆ. ರಾಮು ಸ್ಯಾಲರಿ ಈಸ್ 30% ಲೆಸ್ ದೆನ್ ಸೌಮ್ಯ ಸ್ಯಾಲರಿ ಅಂತ. ಎಲ್ಲಿದೆ ಸೌಮ್ಯ? ಸೋಮು ಸ್ಯಾಲರಿಗಿಂತ 70%, 30% ಲೆಸ್ ಇದೆ. ನಾ ಹೇಗೆ ಬರು ಇದನ್ನು? 30% ಅಂದರೆ ರಾಮು ಸ್ಯಾಲರಿ ಈಸ್ 30% ಲೆಸ್. ಸೊ -30 / 100. ಸೊ -30 ಅಂದರೆ ಏನು ಬರಿಬೋದು ನಾವು ಇದನ್ನು? ಹೇಗೆ ಬರಿಬೋದು ನಾವು ಇದನ್ನು? 3/10 ಬರಿಬೋದು, -3/10 ಅಂತ ಬರಿಬೋದು ನಾವು, -3/10. ಸೊ ಈ ಕಡೆ ಹೋಗೋದು ಏನಾಗುತ್ತೆ, ಇದು +3, ಇದರಲ್ಲಿ ಪ್ಲಸ್ ಮಾಡೋದು ಏನಾಗುತ್ತೆ? 7 ಆಗುತ್ತಾ? ಪ್ಲಸ್ ಮಾಡೋದು ಏನಾಗುತ್ತೆ? 7 ಆಗುತ್ತಾ? ಸೊ ಎಷ್ಟು ಹೆಚ್ಚಿದೆಪ್ಪ? ಸ್ಯಾಲರಿ ಈಸ್ ಮೋರ್ ದೆನ್ ರಾಮಸ್. ಮಲ್ಟಿಪ್ಲೈ ಬೈ 100 ಮಾಡಿ ನೋಡಿ. ನಿಮ್ಮಲ್ಲಿ ಗೊತ್ತಿದೆ 1/7 ಅಂದರೆ ಏನು? 1/7 ಅಂದರೆ ಏನು? 14.28. ಮಲ್ಟಿಪ್ಲೈ ಬೈ 3 ಮಾಡಿ ನೋಡಿ ಇದನ್ನು. 40 ಅಂದರೆ 14 3 ಎಷ್ಟಾಗುತ್ತೆ? 42. 28 3 ಎಷ್ಟಾಗುತ್ತೆ? 84%. ಅದನ್ನಿಂದಲೇ ಹೀಗೂ ಬರಿಬೋದು. 42 ಎಷ್ಟಾಗುತ್ತೆ? 6/7% ಅಂತಲೂ ನಾವು ಇದನ್ನು ಬರಿಬೋದು. ಸೊ ಅರ್ಥ ಆಯ್ತಾ? ಎಷ್ಟಿದೆ? 42.8 ಎಷ್ಟಿದೆ? ಇದೆಯಾ? ಹಾಂ, ಎಷ್ಟು? ಸೊ ನಾವು ಇದನ್ನು ಹೀಗೆ ಕೂಡ ಬರಿಬೋದು. ಸೊ ಅರ್ಥ ಆಯ್ತಾ? ಏನಿಲ್ಲ, ಇದು ಇನ್ನೊಂದು ಮೆಥಡ್ ಇದೆ, ಹೇಳ್ತಲ್ಲ ಈ ಮೆಥಡ್. ಏನಿದೆ ಮೆಥಡು? ರಾಮು ಸೋಮು ಎಷ್ಟಿತ್ತು? ಒಂದು ರಾಮು ಸ್ಯಾಲರಿ 30% ಲೆಸ್ ದೆನ್ ಸೋಮು ಸ್ಯಾಲರಿ. ಸೋಮು 100 ಇದ್ದರೆ 30% ಲೆಸ್ ಎಷ್ಟು? 70 ಇತ್ತಾ? ರಾಮುದು ಎಷ್ಟಿದೆ? 70 ಇತ್ತಂತೆ. ಸೊ ಪರ್ಸೆಂಟೇಜ್ ಎಷ್ಟು ಇಂಕ್ರೀಸ್ ಆಗುತ್ತೆ ಒಂದು? ಹೌ ಮಚ್ ಪರ್ಸೆಂಟ್ ರಾಮು ಸ್ಯಾಲರಿ ಈಸ್ ಮೋರ್ ದೆನ್ 70? ಸೊ ಎಷ್ಟಾಗುತ್ತೆ? 3 ಇದು ಫ್ರ್ಯಾಕ್ಷನ್ ತೆಗೆದು ಏನಾಗುತ್ತೆ? ಫ್ರ್ಯಾಕ್ಷನ್ ಇದು ರೇಷಿಯೋ ಮಾಡಿ ನೋಡಿ, ಸಿಂಪ್ಲಿಫೈ ಮಾಡಿ ನೋಡಿ. 7 ಮತ್ತು 10 ಬರುತ್ತಾ? ಸೊ ಎಷ್ಟು ಇಂಕ್ರೀಸ್ ಇದೆಯಪ್ಪ? 3. ಇದು ಯಾವುದರಿಂದ? 7ಗಿಂತ. ಸೊ ಇದನ್ನು ಏನು ಮಾಡಿ, ಪರ್ಸೆಂಟೇಜ್ ನೋಡಿ, ಆನ್ಸರ್ ಏನು ಬರುತ್ತೆ? 14/6/7 ಬರುತ್ತೆ ಪರ್ಸೆಂಟೇಜ್. ಓಕೆನಾ? ಸೊ 2 ಮೆಥಡಿಂದ ಮಾಡ್ಬೋದು. ನಿಮಗೆ ಯಾವ್ದು ಈಸಿ ಅನಿಸಿದೆ ಆ ಮೆಥಡನ್ನು ಹೋಗ್ಬೋದು, ಮತ್ತು ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅನಿಸಿದೆ ಆ ಮೆಥಡ್ ಕೂಡ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ನನಗೆ ಇದು ಮತ್ತು ಈಸಿ ಅನಿಸಿದ್ರೆ ಇದು ಮಾಡ್ಬೋದು. ನಿಮಗೆ ಆ ಮೆಥಡ್ ಈಸಿ ಅನಿಸಿದ್ರೆ ನೀವು ಆ ಮೆಥಡಿಂದ ಸಾಲ್ವ್ ಮಾಡಿ. ಹೆಂಗೆ ಕೊಟ್ಟಿದ್ದಾರೆ ಈಗ ನೋಡಿ. ರಾಮ್ಸ್ ಇನ್ಕಮ್ ಈಸ್ 2.5% ಮೋರ್ ದೆನ್ ದ ಶ್ಯಾಮ್ಸ್ ಇನ್ಕಮ್. ದೆನ್ ವಾಟ್ ಪರ್ಸೆಂಟ್ ದ ಶ್ಯಾಮ್ಸ್ ಇನ್ಕಮ್ ಈಸ್ ಲೆಸ್ ದೆನ್ ದ ರಾಮ್ಸ್ ಇನ್ಕಮ್ ಅಂತ. ಓಕೆ, ಹೆಂಗೆ ಕೊಟ್ಟಿದ್ದಾರೆ? ಎಲ್ಲೂ ಕೂಡ ಹಾಗೆ. ರಾಮ್ಸ್ ಇನ್ಕಮ್ ಎಷ್ಟಿದೆ? 2.5. 2.5 ಅಂದರೆ ಏನಪ್ಪ? ಪ್ಲಸ್ 2.5 ಮೋರ್ ಇದೆ. ಮೋರ್ ಆ ಕಡೆ ಇದೆ ರಾಮ್ಸ್, ಶ್ಯಾಮ್ ಏನಾಗುತ್ತೆ ಆ ಕಡೆ? ಇದನ್ನು ಹೇಗೆ ಬರ್ಬೋದು ನಾವು? ಪ್ಲಸ್ 2.5/100 ಬರೆಯೋದಾ? ಇದು ಪಾಯಿಂಟ್ ಹೋದರೆ ಏನಾಗುತ್ತೆ? +1 ಎಷ್ಟಾಗಿಬಿಡುತ್ತೆ. ಆ ಕಡೆ ಏನಾಗುತ್ತೆ? ಇದು -2.5 ಪ್ಲಸ್ ಮಾಡಿದ್ರೆ ಏನಾಗುತ್ತೆ? ಇದು 1025 ಮಲ್ಟಿಪ್ಲೈ ಬೈ 100 ಮಾಡಿ ನೋಡಿ. ಏನಾಗುತ್ತೆ? 41 4 ಏನಾಗುತ್ತೆ? ಇದು -100/41. ಸೊ 41 ಮಾಡಿ ನೋಡಿ. 41 290 ಎಷ್ಟು? 82 ಅಂದರೆ ಉಳಿತು ಎಷ್ಟು? 2 ಒಂದು ಬರ್ತಿದೆ. ಸೊ ಆಪ್ಷನ್ ಯಾವುದು? ಇಲ್ಲಿ 2 ಒಂದೇ ಆಪ್ಷನ್ ಇದೆ ಇಲ್ಲಿ. ಸೊ ಫುಲ್ ಮಾಡೋದು ಬೇಕಾಗಿಲ್ಲ ನಮಗೆ, ಒಂದೇ ಆಪ್ಷನ್ ಬರ್ತಿದ್ರೆ ಸಾಕು, ಅಷ್ಟೆಂತ ಮಾಡಿಕೊಂಡು ಹೋಗ್ಬೇಕು ಸಾಕು ನಮಗೆ. ಇಲ್ಲಾಂದ್ರೆ ಬೇಕಾದ್ರೆ ನಮಗೆ ಇನ್ನೂ ನೋಡ್ಬೇಕು ಅಂದರೆ ಎಷ್ಟು ಬರ್ತದೆ? ಇದು 0.90 ಎಷ್ಟು? 4 ಬರ್ತದೆ. ಹಾಂ, 2 ಸೆಕೆಂಡ್ ಸಾಕು ನಮಗೆ, 1 ಸೆಕೆಂಡ್ ಸಾಕು ನಮಗೆ. ಸೊ ಅರ್ಥ ಆಯ್ತಾ? ಈಸಿ ಇದೆಯಾ? ಅದು ಕೂಡ ಮೆಥಡ್ ಮಾಡ್ಬೋದು. ಇದು ಭಾಳ ಈಸಿ ಆಗಿಬಿಡುತ್ತೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಈ ಕ್ವಶನ್. ಈ ಥರ ನಂದು
ಸಿಂಪಲಾಗಿ ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಕ್ವಶನ್ಸು, ಒಂದರಿಂದ ಒಂದು ಇಷ್ಟಿದೆ. ಸೊ ಇನ್ನೊಂದು ಇದರಿಂದ ಎಷ್ಟು ಕಡಿಮೆ ಇದೆ, ಸೇಮ್ 2 ಅಲ್ಲೇ ಕಂಪೇರ್ ಆಗ್ತಿದೆ. ಅದು ಹೊರಗಡೆ ಇನ್ನೊಬ್ಬ ಯಾರೂ ಬರ್ತಿಲ್ಲ. ಈ ಕೈ ಅಂತ ಉದ್ದಾಕಿದೆ. ಸೊ ಈ ಕೈಯಿಂದ ಎಷ್ಟು ಚಿಕ್ಕದಾಗಿದೆ ಅಂತ ಕೇಳ್ತಿದ್ದಾರೆ ಅಷ್ಟೇ. ಸಿಂಪಲ್ ಈ ಥರ ಕ್ವಶನ್ಸ್ ಕೇಳ್ತಾರೆ. ಅಥವಾ ನೀವು ಮೈ ಬ್ರದರ್ ಈಸ್ ಟಾಲರ್ ದೆನ್ ಮೀ, ಸೊ ಮೈ ಬ್ರದರ್ ಈಸ್ ಹೌ ಮಚ್ ಶಾರ್ಟರ್ ದೆನ್ ಮೀ, ಈ ಥರ ಕ್ವಶನ್ಸು. ಸ್ವಲ್ಪ ಏನು ರಿವರ್ಸ್ ಊನೋ ಕಾರ್ಡ್ ರಿವರ್ಸ್ ಥರ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನು ಕೊಟ್ಟಿದ್ದಾರೆ, ಶ್ಯಾಮ್ಸ್ ಇನ್ಕಮ್ ಇಸ್ 20% ಲೆಸ್ ದೆನ್ ರಾಮ್ಸ್ ಇನ್ಕಮ್, ಹೌ ಮಚ್ ಇನ್ಕಮ್ ಈಸ್ ಮೋರ್ ದೆನ್ ಶ್ಯಾಮ್ಸ್ ಪರ್ಸೆಂಟೇಜ್. ಇದು ಸೇಮ್ಸ್ ಆ ಥರನೇ ಇದೆ. ಇದನ್ನು ಹೋಮ್ವರ್ಕ್ ಮಾಡಿ ನೀವು, ಓಕೆನಾ. ಇದನ್ನು ನೀವು ಕಮೆಂಟ್ ಮಾಡಿ, ಓಕೆ, ಇದನ್ನು ಕಮೆಂಟ್ ಮಾಡಿ. ಓಕೆ ನೋಡಿ, ಇಫ್ ನೇಹಾಸ್ ಇನ್ಕಮ್ ಇಸ್ 5% ಮೋರ್ ದೆನ್ ದ ಮೋನಿಕಾ, ದೆನ್ ಇನ್ಕಮ್ ಆಫ್ ದ ಮೋನಿಕಾ ಇಸ್ ವಾಟ್ ಪರ್ಸೆಂಟ್ ಲೆಸ್ ದೆನ್ ದ ನೇಹಾ. ಸೇಮ್ ಕ್ವಶನ್ ಇದೇ ಕೂಡ. ಏನು ಕೊಟ್ಟಿದ್ದಾರೆ, ನೇಹಾಸ್ ಇನ್ಕಮ್ ಎಷ್ಟಿದೆ, ನೇಹಾ ಇನ್ಕಮ್ ಆ್ಯಂಡ್ ಮೋನಿಕಾ ಇನ್ಕಮ್. ನೇಹಾ ಇನ್ಕಮ್ ಇಸ್ 5% ಮೋರ್, 5% ಮೋರ್ ಇದೆಯಾ, ಪ್ಲಸ್ 5%. ಹಾಂ, 5ನ ಹೇಗೆ ಬರಿಬೋದು ನಾವು, 5/100 ಬರಿಬೋದಾ. 5/100 ಬರಿಬೋದು. ಓಕೆ, ಸೊ ಇದು ಪ್ಲಸ್ ಇದೆ. ಇದು ಇಲ್ಲಿ ಈ ಕಡೆ ಏನಾಗುತ್ತೆ, -5 ಪ್ಲಸ್ 105 ಇಂಟು 100, 20 21 20 ಎಷ್ಟಾಗುತ್ತೆ, 21 4 94 ಉಳಿದಷ್ಟು 16 ಬಿಟ್ಟು ಸೇರ್ಕೊಳ್ಬೋದು. ಎಷ್ಟಾಗುತ್ತೆ, ಓಕೆ ಇಷ್ಟಾಗಿ ಕಷ್ಟಪಡೋಣ. ಹೆಂಗೆ ಕೊಟ್ಟಿದ್ದಾರೆ, 14/21. ಓಕೆ, -105. ಓಕೆ ಕರೆಕ್ಟ್. ಸೊ 3 ಇದೆ, ಸೊ ಲೆಸ್ ಆಗುತ್ತಾ. ಸೊ 105. ಸೊ ಆಪ್ಷನ್ ಯಾವ್ದು, 4 ಇದೆ. 4/, ಇದು ಹಾಕಿ ಮೇ ಬಿ ಕ್ವಶನ್ ಸ್ವಲ್ಪ ರಾಂಗ್ ಇದೆ. ಎಷ್ಟು ಬರುತ್ತೆ, 100/21. ಸೊ ಇದಷ್ಟು 21 ಡಿವೈಡ್ ಮಾಡಿದ್ರೆ 21 84 ಹೋಯ್ತಷ್ಟು, 84 ಹೋಯ್ತಷ್ಟು 16 ಮತ್ತು 0.0 /21 ಬರ್ಕೊಳ್ಳೋಣ. 16/21. ಸೊ ಆಪ್ಷನ್ ಯಾವ್ದು ಬರುತ್ತೆ, 16/21 ಬರ್ತಿದೆ. ಸೊ ಇದು ಆಪ್ಷನ್ ಯಾವುದಿದೆ, ಸ್ವಲ್ಪ ನೋಡಿ ಏನು ಬರ್ತದೆ, ಇಲ್ಲಿ 16 ಬರುತ್ತೆ. ಸೊ 4/16/21. ಸೊ ಈ ಆಪ್ಷನ್ ಬರ್ತಿದೆ, ಓಕೆನಾ. ಸೊ ಇದನ್ನು ನೋಡಿ 5 ಮಿನಿಟ್ಸ್. ಅದೇ ಕ್ವಶನ್ ಹೋಗೋಣ. ಎಸ್, ಹೀಗಿದೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್. ನೀವು ಯಾವಾಗ ಹೇಳ್ತಾನೆ, ಈಗ ಇನ್ಕ್ರೀಸ್ ಕ್ವಶನ್ಸ್ ಏನು ಹೇಳಿದೆ. ಇನ್ಕ್ರೀಸ್ ಅಂದರೆ ಏನು ಮಾಡ್ತೀರಾ, 100 20% ಇನ್ಕ್ರೀಸ್ ಅಂದರೆ ಮಾಡ್ತಾ 20 ಆ್ಯಡ್ ಮಾಡ್ತೀರಾ. ಅದು ಡಿಕ್ರೀಸ್ ಅಂದರೆ 100 -20%. ಈ ಥರ ಕ್ವಶನ್ ಬರುತ್ತೆ, ಓಕೆನಾ. ಈ ಥರ ಕ್ವಶನ್ನ ನಾವು ಕಲಿಯೋಣ. ನೋಡಿ, a length and breadth of a rectangle are increased by 8% and 5% respectively. The how much percentage change will be the area of a rectangle increase. ಓಕೆ, ಏನು ಕೊಟ್ಟಿದ್ದಾರೆ, ಒಂದು ಲೆಂತ್ ಇದೆ, ಲೆಂತ್ ಮತ್ತು ಬ್ರೆಡ್ ಏನಿದೆ ಇನ್ಕ್ರೀಸ್ ಆಗಿದೆ. ಎಷ್ಟಿಂದ ಲೆಂತ್ ಎಷ್ಟಾಗಿದೆ ಅಂತೆ, 8% ಇನ್ಕ್ರೀಸ್ ಆಗಿದೆ. ಲೆಂತ್ ಎಷ್ಟಾಗಿದೆ, +8% ಆಗಿದೆ. ಅದೇ ಬ್ರೆಡ್ ಎಷ್ಟಾಗಿದೆ ಅಂತೆ, ಬ್ರೆಡ್ದು 5% ಅಂತ ಇನ್ಕ್ರೀಸ್ ಆಗಿದೆ. ಇದೆಷ್ಟಾಗುತ್ತೆ, ಸೊ 108 ಇಂಟು ಎಷ್ಟಾಗುತ್ತೆ, 105. 108 ಇಂಟು 105 ಆಗಿದೆ, ಇನ್ಕ್ರೀಸ್ ಆಗಿದೆ ಎಕ್ಸ್ಪೆಕ್ಟೆಡ್. ವಾಟ್ ವಿಲ್ ದ ಚೇಂಜ್ ಇನ್, ವಾಟ್ ವಿಲ್ ದ ಇನಿಷಿಯಲ್ ಚೇಂಜ್. ಸೊ ಚೇಂಜ್ ಏನಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಇದು ಮಲ್ಟಿಪ್ಲೈ ನೋಡಿ ಏನಾಗುತ್ತೆ. ಸೊ ಇದು ಓಲ್ಡ್ ಇತ್ತು. ಸೊ ಇದನ್ನು ಸ್ವಲ್ಪ ಹೀಗೆ ಮಾಡಿ ನೋಡೋಣ ನಾವು ಸಿಂಪಲಾಗಿ. ಒಂದು ನಿಮಗೆ ಕರೆಕ್ಟ್ ಐಡಿಯಾ ಬರುತ್ತೆ. ಲೆಂತು
ಬ್ರೆಡ್ತು ಓಲ್ಡು ನ್ಯೂ. ಇದು ಫಸ್ಟ್ 100 ಇತ್ತು, 108 ಆಗಿದೆ. ಇದು ಫಸ್ಟ್ 100 ಇತ್ತು, 105 ಆಗಿದೆ. ಸೊ ನಮಗೆ ಲೆಂತ್ ಬಿಡ್ತೇನೆ, ಏರಿಯಾ ಬೇಕಂದ್ರೆ ಏರಿಯಾ ಅಂದರೆ ಏನು ಹೋಗುತ್ತೆ, ಏರಿಯಾ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆತ್. ಸೊ ಮಲ್ಟಿಪ್ಲೈ ನೋಡಿ ಇದೆಷ್ಟಾಗುತ್ತೆ, ಇದೆಷ್ಟಾಗುತ್ತೆ 108 0 40 1134 0. ಸೊ ಎಷ್ಟು ಇನ್ಕ್ರೀಸ್ ಆಗ್ತಿದೆ ನೋಡಿ, ಎಷ್ಟು ಇನ್ಕ್ರೀಸ್ ಆಗ್ತಿದೆ, 11 ಎಷ್ಟು ಇನ್ಕ್ರೀಸ್ ಆಗ್ತಿದೆ, 1340 ಇನ್ಕ್ರೀಸ್ ಆಗ್ತಿದೆಯಾ. ಸೊ ಅದು ಇನ್ಕ್ರೀಸ ಪರ್ಸೆಂಟೇಜ್ ತೆಗೀರಿ, ಏನಾಗುತ್ತೆ ಪರ್ಸೆಂಟ್ ತೆಗೆದಾಗ ಏನು ಬಂತು, ಹಾಂ ಪರ್ಸೆಂಟೇಜ್ ಏನಾಗುತ್ತೆ 1340 ಡಿವೈಡ್ ಬೈ ಎಷ್ಟು ಬರುತ್ತೆ, ಇದರಿಂದ ತೆಗಿಬೇಕು ಪರ್ಸೆಂಟೇಜ್ ಎಷ್ಟಾಗುತ್ತೆ 13, ಇದು ಕ್ಯಾನ್ಸಲ್, ಇದು ಎಷ್ಟಾಗುತ್ತೆ ಪಾಯಿಂಟ್ ಎಷ್ಟಾಗುತ್ತೆ, 1 ಪಾಯಿಂಟಲ್ಲಿ ಎಷ್ಟು ಬರಬೇಕು 2 0 ಕ್ಯಾನ್ಸಲ್. ಸೊ ಪಾಯಿಂಟಲ್ಲಿ ಸೊ ಎಷ್ಟಾಗುತ್ತೆ, ಇದು 13.4%. ಸೊ ಅರ್ಥ ಆಯ್ತಾ. ಸೊ ನಾನು ಈ ಕ್ವಶನ್ ರೇಷಿಯೋ ಮೆಥಡ್ ಕೂಡ ಈ ಥರ ಕೂಡ ಮಾಡ್ಬೋದು, ಇದು ರೇಷಿಯೋ ಮೆಥಡ್ ಅಂತ ಯೂಸ್ ಆಗುತ್ತೆ ನೋಡಿ. ನೀವು ಹೇಳ್ತಿಲ್ಲ ರೇಷಿಯೋ ಮತ್ತು ಪರ್ಸೆಂಟೇಜ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಈ ಕ್ವಶನ್ಸ್ ಬೇಗ ಸಾಲ್ವ್ ಮಾಡ್ಬೋದು. ಸೊ ನಮ್ಮ ಜೊತೆ ಇರಿ, ನಿಮಗೆ ನಾವು ಇದನ್ನು ಹೀಗೆ ಕೂಡ ನಿಮ್ಮ ಪರ್ಫೆಕ್ಷನ್ವರೆಗೆ ತೊಗೊಂಡೋಗ್ತೀವಿ ನಿಮಗೆ. ಸೊ ಇದಕ್ಕೆ ನಿಮಗೆ ಲೈಕ್ ಮತ್ತು ಸಬ್ಸ್ಕ್ರೈಬು ಮತ್ತು ಕಮೆಂಟ್ಸು ನಿಲ್ಬಾರ್ದು, ಇದಕ್ಕೆ ನೀವು ತುಂಬಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗಲ್ ಆರ್ ಮೇಡ್ ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ರೆಸ್ಪೆಕ್ಟಿವ್ಲಿ by 8% and 10%. ಓಕೆ. ಹಾಂ, ವಾಟ್ ಈಸ್ ಅ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಇಟ್ಸ್ ಏರಿಯಾ. ಸೇಮ್ ಇದು ಇಲ್ಲಿ ಕೂಡ ಹಾಗೆ, ಅಂದರೆ ಲೆಂತ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಲೆಂತ್ ಮತ್ತು ಬ್ರೆಡ್ ಓಲ್ಡ್ ನ್ಯೂ ಎಷ್ಟಿರ್ತದ, 100% ಇರ್ತಾ, ಎಷ್ಟಿರ್ತದ, ಇಟ್ ವಾಸ್ 100%. ಏನಾಗಿದೆ, ಇನ್ಕ್ರೀಸ್ ಆಗಿದೆಯಾ. ಸೊ 108%. ಸೊ ಮತ್ತೇನಾಗಿದೆ, ಡಿಕ್ರೀಸ್ ಆಗಿದೆ. ಸೊ 100 ಇತ್ತು ಬ್ರೆಡ್ತು, ಅದೇನಾಗಿದೆ 90% ಆಗಿದೆ. ಸೊ ನಮಗೆ ಈ ಲೆಂತ್ ಬೇಕಾ, ಲೆಂತ್ ಅಂದರೆ ಏನಪ್ಪ, ಲೆಂತ್ ಅಂದರೆ ಏನು, ಏರಿಯಾ ಅಂದರೆ ಏನು, ಲೆಂತ್ ಇಂಟು ಬ್ರೆಡ್ತಾ. ಸೊ ಮಲ್ಟಿಪ್ಲೈ ನೋಡಿ ಏನಾಗುತ್ತೆ, ಇದೆಷ್ಟಾಗುತ್ತೆ, ಸೊ ಎಷ್ಟು ಡಿಕ್ರೀಸ್ ಆಗ್ತಿದೆ, ಇಲ್ಲಿ ಡಿಕ್ರೀಸ್ ಆಗ್ತಿದೆ. ಸೊ ಇದರಿಂದ ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ಡಿಕ್ರೀಸ್ ಆಗ್ತಿದೆಯಾ, ಎಷ್ಟು ಡಿಕ್ರೀಸ್ ಆಗ್ತಿದೆ ಹೇಳಿ, ಎಷ್ಟು ಡಿಕ್ರೀಸ್ ಆಗುತ್ತೆ, 280. ಸೊ 280 ಡಿಕ್ರೀಸ್ ಆಗ್ತಿದೆ. ಸೊ ಎಷ್ಟಕ್ಕೆ, 1000ಗೆ. ಸೊ ಪರ್ಸೆಂಟೇಜ್ ಏನಾಗುತ್ತೆ, 280 ಡಿವೈಡ್ ಬೈ ಇಂಟು 2 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, 2.8. ಸೊ ಎಷ್ಟು ಡಿಕ್ರೀಸ್ ಆಗ್ತಿದೆ, 2.8 ಡಿಕ್ರೀಸ್ ಆಗ್ತಿದೆ. ಅರ್ಥ ಆಯ್ತಾ, 2.8 ಕೂಡ ಡಿಕ್ರೀಸ್ ಆಗ್ತಿದೆ. ನೀವು ಈ ರೀತಿಯಿಂದ ಕೂಡ ಮಾಡ್ಬೋದು ಇದನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಏನು ಕೊಟ್ಟಿದ್ದಾರೆ. ದ ಬೇಸ್ ಆಫ್ ಅ ಟ್ರಯಾಂಗಲ್ ಈಸ್ ಇನ್ಕ್ರೀಸ್ ಬೈ 40%. ದೆನ್ ವಾಟ್ ಪರ್ಸೆಂಟೇಜ್, ಓಕೆ, ವಾಟ್ ಪರ್ಸೆಂಟೇಜ್ ಶುಡ್ ಇಟ್ ಹೈಟ್ ಬಿ ಇನ್ಕ್ರೀಸ್ ಸೊ ದ ಏರಿಯಾ ಇನ್ಕ್ರೀಸ್ ಬೈ 60%. ಓಕೆ. ಸೊ ಈ ಕ್ವಶನ್ ಏನು ಕೊಟ್ಟಿದ್ದಾರೆ, ಮೊದಲು ಬೇಸ್ ಏನಿತ್ತು 100 ಇತ್ತಾ. ಸೊ ಇದೇನಿದೆ, ಈ ಕ್ವಶನ್ನ ಮಾಡ್ಕೊಂಡು ಟೆಕ್ನಿಕ್ ಇದೆ. ಫಸ್ಟ್ ಸಿಂಪಲಾಗಿ ನೋಡೋಣ ಏನು ಮಾಡ್ಬೇಕಂತ, ಹೇಗೆ ಮಾಡ್ಬೇಕಂತ. ಸೊ ಇದೆ ಬೇಸ್, ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿದೆ ನಿಮಗೆ, ಹಾಫ್ ಇಂಟು ಹೈಟ್ ಇಂಟು ಬೇಸ್, ಇದೇ ಫಾರ್ಮುಲಾ ಇದೆಯಾ. ಸೊ ಬೇಸ್ ಎಷ್ಟಿದೆ, ಓಲ್ಡ್ ನ್ಯೂ. ಏನಿದೆ ಬೇಸ್, ಬೇಸ್ ಆಫ್ ಟ್ರಯಾಂಗಲ್ ಇಸ್ ಇನ್ಕ್ರೀಸ್ ಬೈ, ಸೊ 100 ಇತ್ತು 140 ಆಗಿದೆ. ಹಾಂ, and what percentage should height should be increase. ಸೊ ಇಲ್ಲಿಂದ 100 ಇತ್ತು, ಇದು ಎಷ್ಟು ಇನ್ಕ್ರೀಸ್ ಆಗಬೇಕಂತೆ, 100 ಪ್ಲಸ್ ಎಷ್ಟು ಇನ್ಕ್ರೀಸ್ ಆದರೆ, ಇನ್ಕ್ರೀಸ್ ಆದರೆ ಸೊ ದಟ್ ಏರಿಯಾ ಇನ್ಕ್ರೀಸ್. ಎಷ್ಟಿತ್ತು, ಇದು 100 ಇತ್ತು. ಹಾಂ, ಇದು ಏರಿಯಾ ಎಷ್ಟಾಗಬೇಕು, 6 ಅಂದರೆ 160 ಆಗ್ಬೇಕಂತ ಕೇಳ್ತಿದ್ದಾರೆ. ಸೊ ಈ ಥರ
ಸೊ ಇನ್ನು ಸಿಂಪಲಾಗಿ ಹಿಂಗೆ ಮಾಡ್ಬೋದಾ, 100 × 100 ಡಿವೈಡ್ ಬೈ 140 × 100 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 100 / 160. ಈ ಥರ ರೇಷಿಯೋ ಮಾಡಿದ್ರೆ ಈ ಥರ ಬರುತ್ತೆ ನಮಗೆ. ಸೊ ಈ 100 ಕ್ಯಾನ್ಸಲ್ ಆಗುತ್ತೆ, ಈಸಿರಿಂದ ಈಸಿಯಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಸಿಂಪಲ್. ಈಗೇನಾಗುತ್ತೆ ಇದು, ಈಗ ಇದನ್ನು ಈಗ ಮಾಡ್ತಾರೆ 100 × 16 ಡಿವೈಡ್ ಬೈ 40 ಈಕ್ವಲ್ಸ್ ಟು 100 ಪ್ಲಸ್ ಎಕ್ಸ್. 100 ಪ್ಲಸ್ ಎಕ್ಸ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಇದು ನಮಗೆ ಸೊ 14 ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 14. ಸೊ ಒಂದು ಹೋಗುತ್ತೆ ಮತ್ತು 14.1 14.8 14.28 ಬರ್ತಿದೆ. ಸೊ ನೋಡಿ 114.28 ಈಕ್ವಲ್ಸ್ ಟು 100 ಪ್ಲಸ್ ಎಕ್ಸ್. ಸೊ 100 ಎಷ್ಟು ಆಗುತ್ತೆ, ಮೈನಸ್ ಮಾಡೋದು ಏನಾಗುತ್ತೆ, ಸೊ 14.28%. ಎಷ್ಟು ಇಂಕ್ರೀಸ್ ಇರಬೇಕಂತೆ 14.28% ಇಂಕ್ರೀಸ್ ಆದಾಗ ನಮಗೆ ಇದು ಸಿಗುತ್ತೆ. ಸೊ ಇದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಇದೆ, ಅದು ಹೇಗೆಂದರೆ ನೋಡಿ, ನಮಗೆ ಇದಕ್ಕೆ ಅಂದರೆ ಟ್ರಯಾಂಗಲ್ ಮೆಥಡ್. ಟ್ರಯಾಂಗಲ್ ಅನ್ನೋದು ಏನು ಅನ್ಬೋದು, ಫಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ, ಇದು ಬೇಸಿಕ್ ಅಂತ ತಿಳ್ಕೊಳ್ಳಿ, ಇದು ಬೇಸಿತ್ತು. ಇದರಿಂದ ಲೆಂತ್ ಎಷ್ಟು ಇಂಕ್ರೀಸ್ ಆಗಿದೆ, ಬೇಸ್ ಎಷ್ಟು ಇಂಕ್ರೀಸ್ ಆಗಿದೆ, 40%, 140 ಆಯಿತು. ಅದೇ ನಮಗೆ ಇಲ್ಲಿ ಏರಿಯಾ ಎಷ್ಟು ಇಂಕ್ರೀಸ್, ಇದು ಬೇಸ್, ಇದು ಏರಿಯಾ, ಇದೆಷ್ಟು ಇಂಕ್ರೀಸ್ ಆಗ್ತಿದೆ, ಸೊ 60%, ಸೊ 160. ಸೊ ಇದರಿಂದ ಇದು ಎಷ್ಟು ಇಂಕ್ರೀಸ್ ಆಗ್ತಿದೆ, 20% ಇಂಕ್ರೀಸ್ ಆಗ್ತಿದೆಯಾ, ಎಷ್ಟಕ್ಕೆ, 140ಗೆ. ಸೊ ಇದನ್ನು ಏನು ಬರೀಬೋದು ನಾವು, 20/140, 20/140. ಸೊ 100 ಎಷ್ಟಕ್ಕೆ, 100ಗೆ. ಸೊ ಏನಾಗುತ್ತೆ ಇದು, ಸೊ 2/14 ಅಥವಾ 1/7 ಇಂಟು 100. ಸೊ ಎಷ್ಟಾಗುತ್ತೆ, 1/7 ಅಂದರೆ ಎಷ್ಟಾಗುತ್ತೆ, 14.28%. ಸೊ ನೋಡಿ, ಇಷ್ಟೆಲ್ಲ ಇದನ್ನು ಸಾಲ್ವ್ ಮಾಡ್ಬೋದು. ಇದನ್ನ ಮೆಥಡ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ನಿಮಗೆ ಲೆಂತ್ ಮತ್ತು ಬ್ರೆಡ್ ಎರಡು ಮಲ್ಟಿಪ್ಲೈ ಮಾಡಿದಾಗ ಒಂದು ಪ್ರಾಡಕ್ಟ್ ಬರ್ತಿದ್ರೆ, 2 ಮಲ್ಟಿಪ್ಲೇಷನ್ ಇನ್ನೊಂದು ಬರ್ತಿದ್ರೆ, ಸಪೋಸ್ ನಮಗೆ ಅವ್ರು ಇದು ಕೊಟ್ಟಿಲ್ಲ, ಅದು ನಮಗೆ ಲೆಂತ್ ಮತ್ತು ಬ್ರೆಡ್ ಕೊಟ್ಟಿದ್ದಾರೆ, ಓಕೆ, ಇದು ಮತ್ತು ಇದು ಕೊಟ್ಟಿದ್ದಾರೆ. ಸೊ ಆವಾಗ ಈ ಮೆಥಡ್ನ ಯೂಸ್ ಮಾಡ್ಬೋದು ನೀವು. ಸಪೋಸ್ ಈ ಕೊಟ್ಟಿದ್ದಾರೆ, ನಾವು ಅದನ್ನು ಡೈರೆಕ್ಟ್ ಪರ್ಸೆಂಟೇಜ್ ಹಳೆ ಮೆಥಡ್ನ ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು. ಸಪೋಸ್ ಅದು ನಮಗೆ ಏನು ಹೇಳಿದೆ, ಲೆಂತ್ ಮತ್ತು ಏರಿಯಾ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿಲ್ಲ, ಆವಾಗ ಈ ಮೆಥಡ್ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ? ಅಂದರೆ ಹಿಂಗೆ 100 ಇತ್ತು, ಎಷ್ಟು ಇಂಕ್ರೀಸ್ ಆಗ್ತದೆ, 140 ಆಗ್ತದೆ. ಅದು 100 ಇತ್ತು, ಏರಿಯಾ ಎಷ್ಟಂತೆ 60 ಆಗ್ತಿದೆ. ಬ್ರೆಡ್ ಮತ್ತು ಏರಿಯಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 20% ಬರ್ತಿದೆ, ಎಷ್ಟು ಅದೇ ಇಲ್ಲಿ ಇಟ್ಕೊಂಡು ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇಫ್ ರೇಡಿಯಸ್ ಆಫ್ ಅ ಸ್ಪೇರ್ ಇಸ್ ಇನ್ಕ್ರೀಸ್ ಬೈ 16.23%, 16.23% ಏನು ಬರುತ್ತಪ್ಪ, 1/6%. increase by, okay, then what percent it would be surface area increased? Okay, surface area ಏನಿದೆ, 4πr² of a sphere. Sphere surface area ಏನಿದೆ, 4πr². ಓಕೆ, ಸೊ ಏನು ನೋಡಿದ್ದಾರೆ, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಿ, ಓಕೆ, ದೆನ್ ವಾಟ್ ವುಡ್ ಪರ್ಸೆಂಟ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸ್. ನೋಡಿ, ಸೊ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಏನಿದೆ, ಸರ್ಫೇಸ್ ಏರಿಯಾ 4πr². ಸೊ ನೋಡಿ, ಇಲ್ಲಿ 4πr² ಓಲ್ಡ್, ನ್ಯೂಲ್ ಏನಾಗ್ತಿದೆ, 4πr². ಸೊ ಎಷ್ಟು ಇನ್ಕ್ರೀಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಎಷ್ಟಿತ್ತು ಇದು, ಫಸ್ಟ್ ಎಷ್ಟಿತ್ತು ಇದು, 100 ಇತ್ತು. ಇಲ್ಲಿ ಎಷ್ಟಾಗ್ತಿದೆ ರೇಡಿಯಸ್, ಇದು ಇಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಎಷ್ಟಾಗ್ತಿದೆ,
ಸ್ಕ್ವೇರ್. ಅಥವಾ ಇದನ್ನು ಹೀಗೂ ಬರಿಬೋದಾ, 116.23ನ ಹೇಗೆ ಬರಿಬೋದು ನೀವು, 1/6 ಬರಿಬೋದಾ. ಇಂಗ್ಲೀಷ್ ಅಂದರೆ ಏನಾಗುತ್ತೆ, ಇಲ್ಲಿ 6 ಇತ್ತು, ಇಲ್ಲಿ 7 ಆಗ್ತದೆ. ಇದು ಕೂಡ ಸಾಲ್ವ್ ಮಾಡಿ ನೋಡಿ, ಅದೇ ಆಗ್ತಿದೆ. ಇದು ಸ್ಕ್ವೇರ್ ಆಗ್ತಿದೆ. ಇದು 36 ಎಷ್ಟು 49. ಎಷ್ಟು ಇಂಕ್ರೀಸ್ ಆಗ್ತಿದೆ, 3 ಮತ್ತು 1 13 ಇಂಕ್ರೀಸ್ ಆಗ್ತಿದೆ. ಎಷ್ಟಕ್ಕೆ, 36ಗೆ. ಸೊ 36ಗೆ ಇಂಕ್ರೀಸ್ ಆದರೆ ಎಷ್ಟು, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಆನ್ಸರ್ ಬರುತ್ತೆ ಅವಾಗ. ಮೂರಲ್ಲೇ ಹೋಯ್ತಷ್ಟು ಇಲ್ಲಿ 5 ಮತ್ತು 555 ಹಾಂ, ಎಷ್ಟಾಗುತ್ತೆ ಇದು ಮಲ್ಟಿಪ್ಲೈ 100 ಮಾಡಿವಾ. ಓಕೆ, ಸೊ ಇಲ್ಲೆಷ್ಟು 5 ಹೊಡಿತಾ, 5 ಹೊಡಿತು, 555 ಅಂದರೆ ಸೊ ಓಕೆ 36 ಬರ್ತದೆ. ಸೊ 36.1 ಆಪ್ಷನ್ ಯಾವುದಿದೆ, ಇದು ಮತ್ತಿದೆ ಆಪ್ಷನ್ ಯಾವುದಿದೆ 36.1. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದೆ, ಇಫ್ ರೇಡಿಯಸ್ ಆಫ್ ಸ್ಪೇಸ್ ಡಬಲ್ ಆ್ಯಂಡ್ ಇಟ್ ಸರ್ಫೇಸ್ ಏರಿಯಾ ವಿಲ್ ಬಿ ಇನ್ಕ್ರೀಸಿಂಗ್. ಏನು ಕೊಟ್ಟಿದ್ದಾರೆ, ರೇಡಿಯಸ್ ಏರಿಯಾ ಡಬಲ್ ಆಗಿದೆ. ಸೊ ಆರ್ ಸ್ಕ್ವೇರ್ ಆಗುತ್ತೆ, ಫಸ್ಟ್ ಆರ್ ಇತ್ತು, ಆರ್ ಸ್ಕ್ವೇರ್ ಆಗ್ತಿದೆ. ಹಾಂ, ಸೊ ಓಲ್ಡ್ ನ್ಯೂಯಲ್ಲಿ ಏನಾಗ್ತಿದೆ, ರೇಡಿಯಸ್ ಆಫ್ ಸ್ಪೇಸ್ ಇಸ್ ಡಬಲ್. ಫಸ್ಟ್ 1 ಇತ್ತು, ಇಲ್ಲಿ 2 ಆಗ್ತಿದೆ. ಸೊ ಸ್ಕ್ವೇರ್ ಆಗುತ್ತಾ. ಸೊ 1 ಅಂದರೆ 1 ಸ್ಕ್ವೇರ್, 2 ಅಂದರೆ 4. ಅಂದರೆ 1/4 ಆಗ್ತದೆ. ಸೊ ಏನು ಎಷ್ಟು ಇಂಕ್ರೀಸ್ ಆಗ್ತಿದೆ, 1ಕ್ಕೆ 3/1 ಇಂಟು 100. ಸೊ ಎಷ್ಟು ಇಂಕ್ರೀಸ್ ಆಗ್ತಿದೆ, ಸೊ 300%. ಸೊ ಐ ಹ್ಯಾಪ್ ನಿಮಗೆ ಎಲ್ಲ ಈ ಕ್ವಶನ್ಸ್ ಅರ್ಥ ಆಗಿದೆ. ಸೊ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ಸನ್ನು ನಾಳೆ ಮಾಡೋಣ. ಸೊ ಆಲ್ ದ ಬೆಸ್ಟ್ ಪ್ರಿಪರೇಷನ್ಸ್. ಜೈ ಹಿಂದ್.